सुमतिभिरनुमेगं शुभ्रकायं सखायं सुखमजमनपायं मुक्त्युपायं विमायं गृहजमहममेजं ध्येयमम्नाजगेजं सदजमसदजेजं श्रीसहायं भजेजम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावाद्येडमूकोऽपि वाग्मे जडमतिरपि जन्तुर्जायते प्राग्दमौलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुद्ध्वान्तविध्वं सनविचक्षणः जयतीर्थाख्यतरणिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरि व्यासतीर्थगुरुर्भूजादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम्। ಇಂದಿನ ದಿವಸ ನಾವು ಕುರು ಸ್ತೋತ್ರ ಅಂತ ನೋಡ್ತಾ ಇದ್ದೀವಿ. ಈ ಕುರು ಸ್ತೋತ್ರ ಅನ್ನೋ ಹೆಸರಿನಲ್ಲೇ ಏನಂತಿದೆ, ಕುರು ಅಂತಿದೆ. ಅಂದ್ರೆ ಕುರು ಅಂದ್ರೆ ಸಂಸ್ಕೃತದಲ್ಲಿ ಮಾಡ್ಬೇಕು ಅಂತ, ಆಜ್ಞೆ, ಇಂಥಿಂತನ ಮಾಡು ಅಂತ. ಕುರು ಕುರುತಾತ್ ಕುರುತಾಂ ಕುರುವಂತು, ಕುರು ಕುರುತಾತ್ ಅಂತ ಹೇಳಿ ಧಾತು ರೂಪ ಏನ್ ನಡೆಸ್ತೀವಲ್ಲ, ಅಲ್ಲಿ ಕುರು ಮಾಡು ಅಂತ ಆದೇಶ. ಹೇಗಂದ್ರೆ ಸಂಧ್ಯಾ ವಂದನಂ ಕುರು, ದೇವ ಪೂಜಾಂ ಕುರು ಅಂತೆಲ್ಲ ಹೇಳ್ತೀವಿ. ಇಲ್ಲಿ ಎಲ್ಲಾ ಕಡೆ ಕುರು ಕುರು ಅಂತ ಜಾಸ್ತಿ ಬರುತ್ತೆ ಇಡೀ ಸ್ತೋತ್ರ. ಹಾಗಾಗಿ ಇದನ್ನ ಕುರು ಸ್ತೋತ್ರ ಅಂತಾನೆ ಕರೀತಾರೆ. ಅದರಲ್ಲಿ ಮೊದಲನೇ ಶ್ಲೋಕಕ್ಕೆ ಹೋಗೋಣ. ಇದನ್ನ ವಾದಿರಾಜರು ಮಾಡಿದ ಸ್ತೋತ್ರ ಇದು. ಮೊದಲನೇ ಶ್ಲೋಕ. ವ್ಯಾಕುರು ಅನಿಲ ಸಚ್ಛಾಸ್ತ್ರಂ ಸ್ವೀಕುರು ಅಸ್ಯೈವ ಸನ್ಮತಂ ಹೀಕುರು ಅನ್ಯ ಮತಾಚಾರ್ಯಾನ್ ಮಾಕುರು ಅಚ್ಯುತ ವಿಸ್ಮೃತಿಂ. ಮೊದಲು ವ್ಯಾಕುರು ಅಂತ ಶಬ್ದ, ಆಮೇಲೆ ಸ್ವೀಕುರು, ಹೀಕುರು, ಮಾಕುರು, ಹೀಗೆ 4 ಶಬ್ದ ಬಂತು. ವ್ಯಾಕುರು ಅಂದ್ರೆ ವ್ಯಾಖ್ಯಾನ ಮಾಡು ಅಂತ. ಯಾವ್ದ್ರ ಬಗ್ಗೆ ನಾವು ಇನ್ನೊಬ್ರಿಗೆ ವ್ಯಾಖ್ಯಾನ ಮಾಡ್ಬೇಕು? ಅನಿಲ ಸತ್ ಶಾಸ್ತ್ರ. ಅನಿಲ, ಅನಿಲ ಅಂದ್ರೆ ಯಾರು? ಮುಖ್ಯ ಪ್ರಾಣದೇವರು ಅನಿಲ ಅಂದ್ರೆ ವಾಯು. ಸಾಮಾನ್ಯವಾಗಿ ಅನಲ ಅನಿಲ, ಅನಲ ಅಂದ್ರೆ ಬೆಂಕಿ, ಅನಿಲ ಅಂದ್ರೆ ವಾಯು. ವಾಯು ಅಂದ್ರೆ ವಾಯುದೇವರ ಅವತಾರರಾದ ಮಧ್ವಾಚಾರ್ಯರು ಅಂತ ಅರ್ಥ. ಆ ಮಧ್ವಾಚಾರ್ಯರ ಸತ್ ಶಾಸ್ತ್ರ ಅಂದ್ರೆ ಸರ್ವಮೂಲ ಅಥವಾ ಆಚಾರ್ಯರ ಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದನ್ನ ವ್ಯಾಕುರು, ವ್ಯಾಖ್ಯಾನ ಮಾಡು. ಹಾಗಾದ್ರೆ ಮೊದಲನೇದಾಗಿ ಒಬ್ಬ ಬ್ರಾಹ್ಮಣ ಅದನ್ನು ಮಾಧ್ವನಾದ ಕರ್ತವ್ಯ ಏನು ಅಂದ್ರೆ ವ್ಯಾಖ್ಯಾನ ಮಾಡೋದು, ಇನ್ನೊಬ್ಬರಿಗೆ ಹೇಳೋದು, ಉಪದೇಶ ಕೊಡೋದು, ಇದು ಮೊದಲನೇ ಕರ್ತವ್ಯ. ಇನ್ನು ಸ್ವೀಕುರು ಅಸ್ಯೈವ ಸನ್ಮತಂ, ಇದು ಸ್ವೀಕಾರ ಮಾಡ್ಬೇಕಂತೆ. ಏನು? ಈ ಮಧ್ವಾಚಾರ್ಯದ ಮತವನ್ನೇ ಸ್ವೀಕಾರ ಮಾಡ್ಬೇಕು ಅಂತ. ಯಾಕೆ? ನೀವು ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಈ ಮತವನ್ನೇ ಅವಲಂಬಿಸ್ಬೇಕು. ಹಾಗಾದ್ರೆ ಈ ಮತವನ್ನೇ ಅವಲಂಬಿಸ್ಬೇಕು ಅಂದ್ರೆ ನಾವ್ ಇನ್ನೇನ್ ಮಾಡ್ಬೇಕು? ಹೀಕುರು ಅನ್ಯ ಮತಾಚಾರ್ಯನ್, ಬೇರೆ ಮತದಲ್ಲಿ ಬರುವಂತಹ ಆಚಾರ್ಯರನ್ನೆಲ್ಲ ಬಿಟ್ಬಿಡಿ. ಬಿಟ್ಬಿಡಿ ಅಂತಂದ್ರೆ ಇದನ್ನ ನಾವು ಅಪಾರ್ಥ ಮಾಡ್ಕೊಳ್ಬಾರ್ದು. ಅವ್ರನ್ನ ಬೈಯೋದು ಅಂತ ಹೇಳ್ತಾ ಇಲ್ಲ, ಅವ್ರನ್ನ ಬೈಯಿರಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಬೇರೆ ಸಿದ್ಧಾಂತವನ್ನ ಬಿಡಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಹೀಕುರು ಅಂದ್ರೆ ಧಿಕ್ಕರಿಸಿ, ಅದು ಬೇಡ ಅಂತ ಬನ್ನಿ. ವಸ್ತುತಃ ಏನು ವಿಚಾರ ಮಾಡಿದ್ರೆ ಮೋಕ್ಷಕ್ಕಿರೋ ದಾರಿ ಒಂದೇ, 10 ದಾರಿ ಇರ್ಲಿಕ್ಕೆ ಬರಲ್ಲ. 10 ದಾರಿ ನಾವು ನಡ್ಕೊಂಡು ಹೋದ್ರೆ ಎಲ್ಲೆಲ್ಲೋ ಹೋಗ್ತೀವಿ. ಮೋಕ್ಷದ ದಾರಿ ಅಂದ್ರೆ ಅದು ಮಧ್ವಾಚಾರ್ಯರ ಸತ್ಸಿದ್ಧಾಂತ ಮಾತ್ರ. ಅದನ್ನ ಸುಮ್ಮನೆ ಹೇಳೋದಲ್ಲ. ವಾದಿರಾಜರು ಹೇಳ್ತಾರೆ, ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ ನತು ಪುರುಷ ಗೌರವ ಅಂತ. ಅವರು ವಾದಿರಾಜರು ತಾವು ಸ್ವಯಂ ಈ ಸಿದ್ಧಾಂತವನ್ನ ಚೆನ್ನಾಗಿ ವಿಮರ್ಶೆ ಮಾಡಿ ಇದರಿಂದ ನನಗ್ ಮೋಕ್ಷ ಸಿಗತ್ತೆ, ಬೇರೆ ಮತದಿಂದ ಆಗಲ್ಲ ಅಂತ ತಿಳ್ಕೊಂಡ್ ಬಂದವ್ರು. ಸುಮ್ನೆ ಬಂದು ಈ ತರ ಮಾತುಗಳನ್ನ ಹೇಳ್ತಾ ಇಲ್ಲ. ಬೇರೆ ಮತಾಚಾರ ಧಿಕ್ಕಾರ ಮಾಡಿ ಈ ಕಡೆ ಬನ್ನಿ ಅಂತ ಹೇಳ್ತಾ ಇಲ್ಲ. ತ್ರಿವಿಕ್ರಮ ಪಂಡಿತಾಚಾರ್ಯರಾಗ್ಲಿ, ನಾರಾಯಣ ಪಂಡಿತಾಚಾರ್ಯರಾಗ್ಲಿ, ಯಾರೇ ಆಗ್ಲಿ
ಅವ್ರು ಹೇಳೋ ಉದ್ದೇಶ ಏನು ಅಂದ್ರೆ ಬೇರೆ ಸಿದ್ಧಾಂತ ನೀವು ಓದ್ರಿ, ಓದ್ಮೇಲೆ ನಿಮಗ್ ಅರ್ಥ ಆಗತ್ತೆ. ಆಮೇಲೆ ನಮ್ ಸಿದ್ಧಾಂತನೂ ಓದಿ. ಆಗ ಯಾವ್ಯಾವ ಪ್ರಶ್ನೆಗಳಿಗೆ ಯಾರು ಏನು ಉತ್ತರ ಕೊಟ್ಟಿದ್ದಾರೆ, ನಿಮ್ಮನ್ನ ಸರಿಯಾಗಿ ಕೈ ಹಿಡ್ಕೊಂಡು ಒಳ್ಳೆ ದಾರಿಯಲ್ಲಿ ಯಾರು ಕರ್ಕೊಂಡು ಹೋಗ್ತಾ ಇದಾರೆ ಅನ್ನೋದು ಗೊತ್ತಾಗತ್ತೆ. ಈ ನಿಟ್ಟಿನಲ್ಲಿ ಯುಕ್ತಿಯುಕ್ತಂ ವಚೋಗಾಕ್ಯಂ ಬಾಲಾದಪಿ ಶುಕಾದಪಿ ಅಂತ ಒಂದು ಮಾತಿದೆ. ಅದಕ್ಕೇನರ್ಥ, ಒಂದು ಚಿಕ್ಕ ಮಗು ಅಥವಾ ಶುಕ, ಒಂದು ಗಿಳಿ ಹೇಳಿ, ಒಂದು ಚಿಕ್ಕ ಮಗು ಹೇಳಿ, ಅದು ಯುಕ್ತಿಬದ್ಧವಾಗಿಂತ ಒಳ್ಳೆ ಕಾರಣ, ಲಾಜಿಕ್ ಇರ್ಬೇಕದ, ಸರಿಯಾಗಿ ಅದಿತ್ತು ಅಂತ ಆದ್ರೆ ಅಂತ ಮಾತನ್ನ ಮಾತ್ರ ಒಪ್ಪಿ. ಯಾರೋ ದೊಡ್ಡವ್ರು ಹೇಳಿದ್ರು ಪುರುಷ ಗೌರವ, ನಮ್ಮ ಆಚಾರ ಹೇಳಿದ್ರು, ನಮ್ ಗುರುಗಳು ಹೇಳಿದ್ರು ಅಂತ ಒಪ್ಪಬೇಕಾಗಿಲ್ಲ. ಅಲ್ಲಿ ಸರಿಯಾಗಿತ್ತ ಕಾರಣ ಕೊಟ್ಟಿದ್ದು ಅದನ್ನ ಒಪ್ಪಿ ಅಂತ ಹೀಗೊಂದು ಮಾತಿದೆ. ಅದನ್ನ ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ ಅಂತ. ಅದು ಬಾಲ ಶುಕ ಅಂದ್ರೆ ಒಂದು ಚಿಕ್ಕ ಹುಡುಗ, ಇನ್ನೊಂದು ಶುಕಾಚಾರ್ಯರು ಅಂತಾನು ಅರ್ಥ ಇದೆ. ಅದರಿಂದ ದೊಡ್ಡವರ ಮಾತಿನ ಮುಖಾಂತರನು ಕೇಳ್ಬೇಕು ಅಂದ್ರೆ ಯುಕ್ತಿಯುಕ್ತ ಆಗಿರ್ಬೇಕು, ಸರಿಯಾದ ಕಾರಣ ಇರ್ಬೇಕು. ಸುಮ್ನೆ ಏನೋ ಹೇಳಿದ್ರು ಕೇಳಿದ್ವಿ ಅಂತಲ್ಲ. ಹಾಗೆ ಚಿಕ್ಕ ಮಕ್ಕಳು ಹೇಳಿದ್ರು ಕೂಡ ಅದು ಕೇಳ್ಬೋದಂತೆ. ಈಗ ಧ್ರುವ ಹೇಳ್ದ, ಪ್ರಹ್ಲಾದ ಹೇಳ್ದ ಅಂದ್ರೆ ಕೇಳಲೇಬೇಕು. ಯಾಕೆಂದ್ರೆ ಅವ್ರ ಮಾತು ಪ್ರತಿಯೊಂದು ಯುಕ್ತಿಯುಕ್ತ ಆಗಿತ್ತು ಅಂತ ಹೇಳ್ತೀವಿ. ಇದೆಲ್ಲ ಯುಕ್ತಿ ಯುಕ್ತ ಅನ್ನೋದೆಲ್ಲ ನ್ಯಾಯಶಾಸ್ತ್ರದಲ್ಲಿ ಯುಕ್ತಿ ಅಂತ ಬಳಸ್ತೀವಲ್ಲ, ಅನುಮಾನ ಅಂತ, ಅದು ಸಕಾರಣವಾದದ್ದನ್ನು ಯುಕ್ತಿ. ಆ ಯುಕ್ತಿಯನ್ನ ಬಳಸಿ ಯಾರು ಹೇಳ್ತಾರೆ ಅಂತ ಮಾತನ್ನು ಕೇಳ್ಬೇಕು. ಇನ್ನು ಕೊನೆಯದು ಮಾ ಕುರು ಅಚ್ಯುತ ವಿಸ್ಮೃತಿ. ಎಂದೆಂದಿಗೂ ಆ ಅಚ್ಯುತ ಪರಮಾತ್ಮನ ವಿಸ್ಮರಣೆಯನ್ನ ಮಾತ್ರ ಎಂದಿಗೂ ಮಾ ಕುರು ಮಾಡಬೇಡಿ. ಯಾವಾಗಲೂ ದೇವರ ಸ್ಮರಣೆ ಇರಿ, ದೇವರ ಮರ್ತು ಬಿಟ್ಟೆ ಅಂತ ಆಗ್ಬಾರ್ದು. ಪ್ರತಿಯೊಂದು ಕ್ಷಣದಲ್ಲಿ ಅಂದ್ರೆ ಯಾವ್ದೇ ಕೆಲಸ ಮಾಡ್ಬೇಕಾದ್ರೂ ಹೊರಗೆ ದೇವರ ಅನುಗ್ರಹದಿಂದ ಅನ್ನೋ ಭಾವನೆ ಇರ್ಲಿ ಅಂತ. ಹೀಗೆ ಪ್ರತಿ ಕ್ಷಣ ದೇವರ ಅನುಗ್ರಹ ದೇವ್ರು ಅಂತ ಹೇಳಿಕ್ ಆಗ್ತಾ ಇಲ್ಲ. ನಾವು ಅನೇಕ ಕೆಲಸಗಳನ್ನ ಮಾಡ್ತೀವಿ, ಆದ್ರೆ ದೇವರ ಸ್ಮರಣೆ ಒಂದು ಹಿಂದಕ್ಕೆ ಇರ್ಲೇಬೇಕು ಅನ್ನುವ ಹಿನ್ನೆಲೆ. ಹಾಗೆ 4 ಕುರುಗಳಾಯ್ತಿದೆ. ಅದನ್ನ ಪಟ್ಟಿ ಮಾಡ್ತಾ ಹೋಗ್ಬೇಕು, ಎಷ್ಟು ಕುರುಗಳನ್ನ ಹೇಳಿದ್ದಾರೆ ವಾದಿರಾಜರು ಅಂತ. ಈಗ 2ನೇ ಶ್ಲೋಕಕ್ಕೆ ಹೋಗೋಣ. ನತ್ವಂ ಕುರು ಗುರೂನ್ ಪೂಜ್ಯಾನ್ ನಾಹಂ ಕುರು ಕದಾಚನ ಅಲಂ ಕುರು ಚ ದುರ್ಗೋಷ್ಠೀಂ ನಾಲಂಕುರು ಹರೇ ಕಥಾಃ ನ ತ್ವಂಕುರು. ತ್ವಂ ಅಂದ್ರೆ ನೀನು ಅಂತ ಮಾತಾಡೋದು. ಗುರುಗಳಿಗೆ ಪೂಜ್ಯರಾದವ್ರಿಗೆ ಯಾವತ್ತೂ ಕೂಡ ನೀನು ಅಂತ ಹೇಳ್ಬಾರ್ದಂತೆ. ಅಂದ್ರೆ ಏಕವಚನ ಬಳಸ್ಬೇಡಿ ಅಂತ. ಅಲ್ಲಿ ಗುರು ಅಂದ್ರೆ ಬರೀ ಪಾಠ ಹೇಳೋರು ಅಂತ ಅಷ್ಟೇ. ನಮ್ಮ ಹಿರಿಯರು ಯಾರಿರ್ತಾರೆ ಅಂತ ಎಲ್ಲ ವೃದ್ಧರು ಯಾರಿರ್ತಾರೆ, ಬಂಧುಗಳಲ್ಲಾಗ್ಬೋದು, ಇವನು ಓದಿದಾನೆ ಅಂತ ಹೇಳ್ಬಿಟ್ಟು ಅವ್ರು ಇವನಷ್ಟು ಅವ್ರು ಓದಿರ್ಲಿಕ್ಕಿಲ್ಲ, ಹಾಗಂತ ಹೋಗ್ಬಿಟ್ಟು ನೀನ್ ಬಾಯಿಲಿ ಅಂತ ಅವ್ರಿಗಂದ್ರೆ. ಯಾಕೆಂದ್ರೆ ವಿದ್ಯೆ ದೊಡ್ಡದು, ವಿದ್ಯೆ ಇರೋರು ತುಂಬಾ ಶ್ರೇಷ್ಠರು ಅಂತ ಹೇಳಿ ಸಂಬಂಧಿಕರಲ್ಲಿ, ಹಿರಿಯರ ವಯಸ್ಕರಲ್ಲಿ ಹೋಗಿ ನೀನು ಅವನು ಅಂತ ಹೇಳಿ ಮಾತಾಡೋ ಹಾಗಿಲ್ಲ. ಯಾಕೆಂದ್ರೆ ಅವರು ಗುರುಗಳು, ಅದೇ ವಯಸ್ಸಿನಿಂದ ಗುರುತ್ವ ಇದೆ. ಮತ್ತೊಂದು ಪೂಜ್ಯರು ಕೂಡ ಹೌದು. ಅವ್ರು ಅಧಾರ್ಮಿಕರಾಗಿದ್ರೆ ಅವ್ರನ್ನ ಹೋಗಿ ನೀನು ಅವನು ಅಂತಾನು ಹೇಳೋಂಗಿಲ್ಲ. ಅವ್ರ ಅಧಾರ್ಮಿಕರಾಗಿದ್ರೆ ನೀವೊಂದು ಮಾತಾಡ್ಸ್ಲೇಬೇಕು. ಅದ್ ಗೌರವ ಇದ್ದೇ ಇದೆ ಎಂದಿಗೂ ಕೂಡ. ಆದ್ರೆ ಅವ್ರನ್ನ ಹೋಗಿ ತುಂಬಾ ಸೇವೆ ಮಾಡ್ಬೇಕು ಅಂತಿಲ್ಲ, ಅವ್ರು ನಮಸ್ಕಾರ ಮಾಡಿ ತುಂಬಾ ಸೇವೆ ಮಾಡ್ಬೇಕು ಅಂತಿಲ್ಲ. ಯಾಕೆ ಅಧಾರ್ಮಿಕರು, ನಾಸ್ತಿಕರು. ಆದ್ರೆ ಆ ವಯಸ್ಸಿಗೆ ಒಂದು ಗೌರವ ಅಂತ ಅಷ್ಟೇ. ಅದರಿಂದ ಗುರುನ್ ಪೂಜ್ಯಾನ್, ಪೂಜ್ಯರಾದ ಗುರುಗಳನ್ನ ಕುರಿತು ನ ತ್ವಂಕುರು, ತ್ವಂ ಅಂತ ನೀನು ಅಂತ ಏಕವಚನವನ್ನ ನ ಕುರು ಮಾಡ್ಬೇಡ ಅಂತ ಒಂದು. ನ ಅಹಂಕುರು ಕದಾಚನ, ಯಾವಲ್ಲ ಅಹಂಕಾರ, ನಾನ್ ಮಾಡ್ದೆ ನಾನು ಅಂತ ಅಹಂಕಾರವನ್ನು ಎಂದಿಗೂ ಕೂಡ ತೋರಿಸ್ಬೇಡ. ಇನ್ನು 3ನೇ ಉಪದೇಶ ಅಲಂಕುರು ಚ ದುರ್ಗೋಷ್ಠಿ. ದುರ್ಗೋಷ್ಠಿ ಇದೆಯಲ್ಲ ಅಂದ್ರೆ ಕೆಟ್ಟವ್ರ ಸಹವಾಸ, ದುರ್ಗೋಷ್ಠಿಗಳೇನ್ ನಡೆಯತ್ತಲ್ಲ ಅಲ್ಲಿ ಅದೆಂದಿಗೂ ಕೂಡ ಅಲಂಕುರು, ಸಾಕು ಅಂತ, ಅಲಂ ಸಾಕಿದು ಅಂತ ಆ ಭಾವನೆ ಬರ್ಬೇಕು. ಇನ್ನು ನಾಲಂಕುರು ಹರೇ ಕಥಾಹ, ಆದ್ರೆ ಹರಿಯ ಕಥೆಗಳಲ್ಲಿ ಮಾತ್ರ ಅಲಂಕುರು ನ, ಅಲ್ಲಿ ಸಾಕು ಅಂತ ಮಾಡ್ಬೇಡ. ಹಾಗಾದ್ರೆ ಒಂದ್ ಕಡೆ ಅಲಂಕುರು ಸಾಕು ಅಂತ ಮಾಡು, ಇನ್ನೊಂದ್ ಕಡೆ ನ ಅಲಂಕುರು ಸಾಕು ಅಂತ ಮಾಡ್ಬೇಡ, ಅದ್ ಬೇಕು ಅಂತ ಹೋಗು ಅಂತ. ಹೀಗೆ ನಕುರು, ನಾಹಂಕುರು, ಅಲಂಕುರು, ನಾಲಂಕುರು ಅಂತ ಹೇಳಿ 4 ಕುರುಗಳು. ಕೊನೆಗೆ ಕುರು ಅಂತ ಹೇಳಿ, ಈ ಕುರು ಅಂತಂದ್ರೆ ನಾವು ಕನ್ನಡದಲ್ಲಿ ಬೇರೆ ಕುರು ಅನ್ಕೊಂಡ್ಬಿಡ್ತೀವಿ. ಕುರು ಅಂತಂದ್ರೆ ನಮ್ಗೆ ಗಾಯ ಆಗೋದು ಅದೇನಿದೆಯಲ್ಲ ಅದು ಕುರು ಅಂತ. ಆದ್ರೆ ಆ ತರ ತಲೆಯಲ್ಲಿ ಕುರು ಅನ್ನೋದು ಬಹಳ ಒಳ್ಳೆ ಶಬ್ದ ಇದು. ಮುಂದಕ್ಕೆ ಹೋಗೋಣ. 3ನೇ ಶ್ಲೋಕ. ಅಲಂಕುರು ತಥೋ ವಾಚಂ ನಾಹಂ ಕುರು
ಸಭಾಂತರೆ ಸಭಾಂತರೆ ಅಂಗೀಕುರು ಅಂಗೀಕುರು ಹರಿಂ ನಿತ್ಯಂ ಹರಿಂ ನಿತ್ಯಂ ನಮಸ್ಕುರು ಚ ನಮಸ್ಕುರು ಚ ಸತ್ಕುರು ಸತ್ಕುರು ಅಲಂಕುರು ತಥೋ ವಾಚಂ. ಆಮೇಲೆ ಏನ್ ಮಾಡ್ಬೇಕು, ನಮ್ಮ ಮಾತಿಗೆ ಅಲಂಕಾರ ಮಾಡ್ಬೇಕು ಅಂತ. ಈಗ ಸಾಕು ಮಾಡೋದಲ್ಲ, ಹಿಂದೆ ಸಾಕು ಮಾಡೋದು ಅನ್ನೋ ಅರ್ಥದಲ್ಲಿ ಅಲಂಕುರು ಅಂತ ಬಂದಿತ್ತು. ಈಗ ಅಲಂಕುರು, ಚೆನ್ನಾಗಿ ಅಲಂಕಾರ ಮಾಡು ಅಂತ. ಈ ಅಲಂಕಾರ ಪಂಕ್ತಿ ಅಂತ ಹೇಳ್ತೀವಲ್ಲ, ಅಲಂಕಾರ ಅಂದ್ರೆ ಸಾಕು ಮಾಡೋದು ಅಂತ ಅರ್ಥನ. ವಸ್ತುತಃ ಅಲ್ಲಿ ಹಾಗೆ ಆಗತ್ತೆ, ಅಷ್ಟು ಪದಾರ್ಥ ಬಳಸಿರ್ತಾರೆ, ಆದ್ರೆ ಅಲಮ್ಮೆ ಆಗತ್ತೆ, ಅದು ಸಾಕು ಸಾಕು ಅಂತ. ಅದೇ ಅಲಂಕುರು ಅಂದ್ರೆ ಚೆನ್ನಾಗಿ ಅಲಂಕಾರ ಮಾಡುತ್ತದೆ. ಅಂದ್ರೆ ಭಗವಂತನ ಮಹಿಮೆಗಳು ನಮ್ಮ ಮಾಯಿಂದ ಬರ್ತಾ ಇದೆ ಅಂದ್ರೆ ನಮ್ಮ ಮಾತಿಗೆ, ವಾಚಂ ಮಾತಿಗೆ ಅಲಂಕಾರ ಮಾಡ್ಕೊಂಡಾಗ. ಇನ್ನು ಅಹಂಕಾರ ಪಡಬೇಡ. ಎಲ್ಲಿ? ಸಭಾಂತರೆ ನ ಅಹಂಕುರು. ಸಭೆಯ ಅಂತರ ಅಂದ್ರೆ ಮಧ್ಯದಲ್ಲಿ ಅಂತ. ಸಭೆ ಮಧ್ಯ ಕೂತಾಗ ನಾನೇ ದೊಡ್ಡವನು ಅಂತ ಅನ್ಕೊಂಡ್ ಕೂತಿರೋದು, ಹಾಗ್ ಮಾತ್ರ ಎಂದಿಗೂ ಮಾಡ್ಬೇಡ. ಅಂಗೀಕುರು ಹರಿಂ ನಿತ್ಯಂ. ಆ ಭಗವಂತನನ್ನ ಯಾವಾಗ್ಲೂ ಇದಾನೆ, ಯಾವಾಗ್ಲೂ ನಮ್ ಜೊತೆಗಿರ್ತಾನೆ ಅಂತ ಹೇಳಿ ಅಂಗೀಕುರು, ಒಪ್ಪುಗೋ. ದೇವ್ರು ಇದಾನೆ ಅಂತ ಒಪ್ಪುಗೋ ಅಂತ, ನಾಸ್ತಿಕರಾಗ್ಬೇಡ ಅಂತ. ನಮಸ್ಕುರು ಚ ಸತ್ಕುರು. ಒಂದು ಒಪ್ಪುಗೋ, ಅವನ್ಗೆ ನಮಸ್ಕಾರ ಮಾಡು, ಹಾಗೆ ಸತ್ಕುರು, ಸತ್ಕಾರವನ್ನು ಮಾಡು ಅಂತ. ಹಾಗಾದ್ರೆ ಇದುವರೆಗೆ ಅಲಂಕುರು, ನಾಹಂಕುರು, ಅಂಗೀಕುರು, ನಮಸ್ಕುರು, ಸತ್ಕುರು ಅಂತ ಶಬ್ದ ಬಂತು. ಹಾಗಾದ್ರೆ ಮೊದಲನೇ ಶ್ಲೋಕದಿಂದ ಗಮನಿಸಿದ್ರೆ ವ್ಯಾಕುರು ಅಂತ ಮೊದಲನೇ ಶಬ್ದ, ಸ್ವೀಕುರು, ಹೀಕುರು, ಮಾಕುರು, ನತ್ವಂಕುರು, ನಾಹಂಕುರು, ಅಲಂಕುರು, ನಾಲಂಕುರು, ಅಲಂಕುರು, ನಾಹಂಕುರು, ಅಂಗೀಕುರು, ನಮಸ್ಕುರು, ಸತ್ಕುರು. ವಾದಿರಾಜರ ಪಾಂಡಿತ್ಯ ಎಂತದ್ದು ಅಂತ ಸಂಸ್ಕೃತ ಸಾಹಿತ್ಯದಲ್ಲಿ. ಇಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ ಇಂಥ ಸ್ತೋತ್ರಗಳನ್ನ ರಚನೆ ಮಾಡೋದು. ಅದರಲ್ಲಿ ಸ್ಫುರಣೆ ಏನ್ ಬರ್ತಾ ಇರೋದು, ಇದು ತುಂಬಾ ಸರಿ ಯೋಚನೆ ಮಾಡಿ ಬರ್ದಿದ್ದಲ್ಲ, ದಡ 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 ಹೀಗೆ ಬರ್ತಾ ಇದೆ. ಅದಕ್ಕೋಸ್ಕರ ಹಯಗ್ರೀವ ದೇವರ ಅನುಗ್ರಹ ಅಷ್ಟಾಗಿದೆ ಅವ್ರ ಮೇಲೆ ಅಂತ. ಯಾಕೆ ಹಯಗ್ರೀವ ಎಲ್ಲ ವಿದ್ಯೆಗಳಿಗೆ ಉತ್ಪತ್ತಿ ಸ್ಥಾನ, ಹಯಗ್ರೀವನ ಅಷ್ಟು ಅನುಗ್ರಹ ಇದೆ ಅವ್ರಿಗೆ. ಇದು ಮುಂದಕ್ಕೆ ಹೋಗೋಣ. 4ನೇ ಶ್ಲೋಕ. ನಾಂಗೀಕುರು ನಾಂಗೀಕುರು ಹರೇ ಶ್ರೇಷ್ಠಂ ಹರೇ ಶ್ರೇಷ್ಠಂ ಅಂಗೀಕುರು ಅಂಗೀಕುರು ಪರಾನ್ಸುರಾನ್ ಪರಾಂಸುರಾನ್ ಊರೀಕುರು ಊರೀಕುರು ಸದಾ ಸದಾ ವ್ಯಾಖ್ಯಾಂ ವ್ಯಾಖ್ಯಾಂ ಉರರೀಕುರು ಉರರೀಕುರು ಸಜ್ಜನಾನ್ ಸಜ್ಜನಾನ್. ಹರೇ ಶ್ರೇಷ್ಠಂ ನ ಅಂಗೀಕುರು. ದೇವರಿಗಿಂತ ಮತ್ತೊಬ್ಬ ಇದಾನೆ ಶ್ರೇಷ್ಠ ಅಂತ ಎಂದಿಗೂ ಕೂಡ ಒಪ್ಪಬೇಡ. ಹಿರಣ್ಯಕಶಿಪು ಏನ್ ಮಾಡ್ದ, ಹರಿಗಿಂತ ನಾನೇ ಶ್ರೇಷ್ಠ ಅನ್ಕೊಂಡ. ಅದಾಗ್ಬಾರ್ದು ಅಂತ. ಅಂದ್ರೆ ಈ ಕುರುಸ್ತೋತ್ರ ಮಾಡ್ತಾ ಎಲ್ಲ ಕಥೆಗಳಿದೆ ತಲೆಯಲ್ಲಿದೆ ವಾದಿರಾಜರಿಗೆ. ಭಾಗವತ, ಅನೇಕ ಪುರಾಣಗಳು, ಕಥೆ ಇದು ತಲೆಯಲ್ಲಿದೆ. ಅದನ್ನೆಲ್ಲ ಇಟ್ಕೊಂಡು ಆ ಪ್ರಸಂಗಗಳನ್ನ ನಾವು ಅನ್ವಯಿಸ್ಕೊಳ್ಬಹುದು. ಇದು ಒಂದು ಸ್ತೋತ್ರ ಇಟ್ಕೊಂಡು ಸುಮಾರು ಗಂಟೆಗಟ್ಲೆ ಪ್ರವಚನ ಮಾಡ್ಬೋದು ಅಂತ ಸ್ತೋತ್ರ ಇದು. ಯಾಕಂದ್ರೆ ಅಷ್ಟು ಹಿನ್ನೆಲೆ ಇದೆ ಅದಕ್ಕೆ. ಇನ್ನು ಅಂಗೀಕುರು ಪರಾನ್ಸುರಾನ್. ಹಾಗೆ ಈ ಸುರರು ಅಂದ್ರೆ ದೇವತೆಗಳು ಯಾರು ಶ್ರೇಷ್ಠರು, ಪರರು ಯಾರಿದ್ದಾರೆ ಅಂದ್ರೆ ತಾರತಮ್ಯ, ಯಾವ ದೇವತೆ ಶ್ರೇಷ್ಠ, ಯಾರಿಗಿಂತ ಶ್ರೇಷ್ಠ ಅನ್ನುವ ಈ ತಾರತಮ್ಯ ಜ್ಞಾನವನ್ನ ಅಂಗೀಕುರು, ಒಪ್ಪಿಗೋ ಅಂತ ಅರ್ಥ. ಆ ತಾರತಮ್ಯ ಅಂದ್ರೆ ಪಕ್ಷಪಾತ, ಭೇದ ಭಾವ ಮಾಡೋದು ಅಂತೆಲ್ಲ ನಾವು ಮಾತಾಡ್ತೀವಿ. ವಸ್ತುತಃ ಹಾಗೇನಿಲ್ಲ, ಎಲ್ಲಾ ಕಡೆ ತಾರತಮ್ಯ ಇದೆ. ಅದು ಎಲ್ರಿಗೂ ಅನುಭವಕ್ಕಿರುತ್ತೆ. ಅದೊಂದು ಆಫೀಸಲ್ಲಿ ಹಾಕ್ಬೋದು, ಮನೇಲಿ ಹಾಕ್ಬೋದು, ಎಲ್ಲೇ ಹಾಕ್ಬೋದು. ತಾರತಮ್ಯ ಇದ್ದದ್ದೇ, ಅದನ್ನ ಹೊರಗೆ ಹೇಳಿದ್ರು ಆಚಾರ್ಯರು. ಅಂತ ತಾರತಮ್ಯ ಸಿದ್ಧಾಂತ ದೇವತೆಗಳಿರೋದನ್ನ ಒಪ್ಪಿಗೋ, ಅಂಗೀಕುರು. ಊರೀಕುರು ಸದಾ ವ್ಯಾಖ್ಯಾನ. ಹಾಗೆ ಯಾವಾಗ್ಲೂ ಭಾಗವತಾದಿ ಸದ್ಗ್ರಂಥಗಳ ವ್ಯಾಖ್ಯಾನವನ್ನ ಊರೀಕುರು ಅಂದ್ರೆ ಒಪ್ಪಿಗೋ, ಒಪ್ಪಿಕೊಂಡು ವ್ಯಾಖ್ಯಾನ ಮಾಡು ಅಂತ ಅರ್ಥ. ಹಾಗಾದ್ರೆ ಊರೀಕುರು ಅಂತ ಒಂದು ಅಪೂರ್ವವಾದ ಶಬ್ದ ಮತ್ತೆ ಬಂತು. ಆಮೇಲೆ ಊರೀಕುರು ಆಯ್ತು. ಆಮೇಲೆ ಉರರೀಕುರು ಸಜ್ಜನ. ಉರರೀಕುರು ಅಂತಂದ್ರೆ ಸಜ್ಜನರು ಯಾರಿದಾರೋ ಅವ್ರನ್ನ ಹತ್ತಕ್ಕೆ ಸೇರಿಸ್ಕೊ ಅಂತ. ಯಾವಾರು ದುಷ್ಟರಿಗೆ ಹೋಗಿ ಹೋಗಿ ಪೋಷಣೆ ಮಾಡೋದು, ಅವ್ರನ್ನೇ ಓಲೈಸೋದು, ಹಾಗೆ ಮಾಡ್ಬಾರ್ದು. ಯಾರು ಸಾತ್ವಿಕರಿದ್ದಾರೆ ಅವರನ್ನೇ ನಿನ್ನ ಬಳಿ ಹತ್ತಕ್ಕೆ ಸೇರಿಸ್ಕೋ. ಇದನ್ನ ಉರರೀಕುರು ಅಂತ ಹೇಳ್ತಾರೆ. ಇಲ್ಲಿಗೆ 4ನೇ ಶ್ಲೋಕ ಮುಕ್ತಾಯ ಆಯ್ತು. ಇದು ಮುಂದಕ್ಕೆ ಹೋಗೋಣ. ಈಗ ಸ್ವಾರಸ್ಯ ಸ್ತೋತ್ರದ್ದು ಅಂದ್ರೆ ಹೀಗೆ ಕುರು 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 ಅಂತ ಎಷ್ಟು ಹಾಕ್ತಾರಪ್ಪ, ಎಷ್ಟು ಚೆನ್ನಾಗಿ ಉಪದೇಶ ಕೊಡ್ತಾರೆ. ವಾದಿರಾಜರಂತರು ಉಪದೇಶ ಕೊಡ್ತಾರೆ ಅಂದ್ರೆ ಮಧ್ವಾಚಾರ್ಯ ಉಪದೇಶ ಕೊಟ್ಟಾಗ ಅಂತ ಒಂದು ಇದಿದೆ ಮಹಿಮೆ. ಇದು ಮುಂದೆ 5ನೇ ಶ್ಲೋಕ. ದೂರೀ ಕುರು ಚ ದುಶಾಸ್ತ್ರಂ ದುಶಾಸ್ತ್ರಂ ಹಾರೀ ಕುರು ಹಾರೀಕುರು ಹರೇ ಕಥಾಂ ಹರೇ ಕಥಾಂ
ಮತಾನ್ ಆವಿಷ್ಕುರು ಚ ಆವಿಷ್ಕುರು ಚ ಸತ್ತತ್ವಂ ಸತ್ತತ್ವಂ ತಿರಸ್ಕುರು ತಿರಸ್ಕುರು ಮತಾಂತರಂ ಮತಾಂತರಂ ದುಶ್ಶಾಸ್ತ್ರಂ ದೂರೀಕುರು. ದುಶ್ಶಾಸ್ತ್ರ ದೂರ ಹಾಕ್ಬಿಡು, ಬೇಡ. ಆದ್ರಿಂದಲೇ ನಮ್ಮ ಜೀವನವನ್ನ ವ್ಯರ್ಥವಾಗಿ ಬೇರೆ ಶಾಸ್ತ್ರ ಓದೋದ್ರಲ್ಲಿ ಕಳಿಬಾರ್ದಂತೆ. ನಾವು ಯಾವ್ದ್ಯಾವ್ದೋ ಶಾಸ್ತ್ರ ಇಟ್ಕೊಂಡು ಕೂತ್ರೆ ಜೀವನವಿಡೀ ಆಯುಷ್ಯ ಅಲ್ಲಿ ಕಳೆದೋಗ್ಬಿಡುತ್ತೆ. ವೇದಾಂತ ಶಾಸ್ತ್ರವನ್ನ ಚೆನ್ನಾಗಿ ಓದ್ತಾ ಓದ್ತಾ ಬೇರೆ ಶಾಸ್ತ್ರನ ಹಾಗೆ ಓದ್ಬೇಕಂತೆ. ಅದನ್ನ ವೇದಾಂತಕ್ಕೂ ಮುಖ್ಯತ್ವ ಇರ್ಬೇಕು, ಇಲ್ಲಾಂದ್ರೆ ವ್ಯರ್ಥ. ಇನ್ನು ಹಾರೀಕುರು ಹರೇ ಕಥಾ, ಹಾರಿಸೋದು ಅಂತ ಅರ್ಥ ಅಲ್ಲ. ಹಾರೀಕುರು ಅಂದ್ರೆ ದೇವ್ರ ಕಥೆಯನ್ನು ಹಾರಿಸ್ಬಿಡಿ ಅಂತ ಅರ್ಥ ಅಲ್ಲ. ಹಾರೀಕುರು ಅಂದ್ರೆ ಹಾರವನ್ನಾಗಿ ಮಾಡ್ಕೊಂಡು ಹಾಕೊಳ್ಳಿ ಕೊರಳಿಗೆ ಅಂತ ಅರ್ಥ. ಇದನ್ನ ಹಾರೀಕುರು ಅಂತ ಹೇಳ್ತಾರೆ. ಅದನ್ನ ರತ್ನದ ಹಾರದಂತೆ ಮಾಡ್ಕೊಂಡು ನಿಮ್ಮ ದೇಹದಲ್ಲಿ ಅದಿರ್ತಿ. ಇನ್ನು ಆವಿಷ್ಕುರು, ಆವಿಷ್ಕಾರ ಮಾಡೋದು ಏನನ್ನ, ಸತ್ತತ್ವ ಹುಡುಕ್ಬೇಕಂತೆ. ಯಾವುದೇ ಒಂದು ಸ್ತೋತ್ರ ಆಗ್ಲಿ, ಯಾವುದೇ ಒಂದು ಗ್ರಂಥ ಆಗ್ಲಿ, ಏನ್ ಹೊಸದೇ ಹೇಳಿದ್ದಾರೆ, ಏನ್ ತತ್ವ ಇದೆ ಇದರಲ್ಲಿ ಅಂತ ಹುಡುಕಿ ಅದನ್ನ ಹೊರಗೆ ಹಾಕಿ. ಇನ್ನು ತಿರಸ್ಕುರು ಮತಾಂತರಂ, ಇದ್ರ ಬಗ್ಗೆ ಹೇಳ್ಬೇಕಾಗಿಲ್ಲ. ಯಾವುದು ಬೇರೆ ಅಸತ್ ಸಿದ್ಧಾಂತ ಇದೆ, ದೇವ್ರ ಬಗ್ಗೆ ದ್ವೇಷಕಾರ ಅಂತ ಸಿದ್ಧಾಂತ ಅದ್ ಯಾವುದೇ ಇರ್ಲಿ, ಅದ್ ಎಲ್ಲೇ ಸಿಗ್ರಿ, ಅದನ್ನೆಲ್ಲ ತಿರಸ್ಕಾರ ಮಾಡಿ. ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಒಂದೇ ಅನ್ಬಿಡೋದು, ಯಾರಿಗೂ ಮರ್ಯಾದನೆ ಕೊಡ್ಲಿಲ್ಲ, ಎಲ್ರು ಒಂದೇ ಅನ್ಬಿಟ್ರೆ ಅವ್ರಿಗೆ ತಾರತಮ್ಯ ಇಲ್ವಾ? ಮನೆಯಲ್ಲಿ ತಾತ ಮುತ್ತಾತ ಮತ್ತೆ ಅವನ ಮಗ ಎಲ್ಲ ಒಂದೇ ಅನ್ಬಿಟ್ರೆ ಅದು ಒಪ್ಕೊಳ್ಳಿಕ್ಕಾಗತ್ತ? ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರಲ್ಲೂ ಹಾಗೆ ಒಬ್ಬ ತಾತ ಮುತ್ತಾತ, ಒಬ್ಬ ತಾತ, ಇನ್ನೊಬ್ಬ ಮಗ, ಆ ರೀತಿ ಇದೆ. ಆದ್ರಿಂದ ಯಾರನ್ನು ಕೂಡ ತಾರತಮ್ಯವಾಗಿ ಇರದೇನೆ ಒಂದೇ ಅಂತ ಸಮಾನವಾಗಿ ಕೂತು ಆ ಗೌರವ ಕೊಡೋದಿಲ್ಲ. ಅವ್ರ ಯೋಗ್ಯತೆ ಏನಿದೆ ಅದಕ್ಕೆ ತಕ್ಕ ಗೌರವನೇ, ಅವಮಾನ ಏನಲ್ಲ ಅದು. ಆದ್ರಿಂದ ತಿರಸ್ಕುರು ಮತಾಂತರಂ, ಯಾವ್ಯಾವ್ದು ಕೆಟ್ಟ ಮತಗಳಿದೆ ಅಂತ ಮತಗಳನ್ನ ತಿರಸ್ಕಾರ ಮಾಡಿ. ಇಲ್ಲೊಂದು ಗಮನಿಸ್ಬೇಕು, ಹಿಂದೆ ಸಭಾಂತರೆ ಅಂತ ಒಂದು ಅಂತರ ಅಂತ ಶಬ್ದ ಬಂತು, ಇಲ್ಲಿ ಮತಾಂತರ ಅಂತ ಒಂದು ಶಬ್ದ ಬಂತು. ಅಂತರ ಮತ್ತೆ ಆ ಸಭಾ ಅಂತರ ಎರಡಕ್ಕೆ ಏನ್ ವ್ಯತ್ಯಾಸ? ಅಲ್ಲಿ ಸಭಾ ಅಂತರ ಅಂದ್ರೆ ಮಧ್ಯ ಅಂತ ಅರ್ಥ, ಸಭೆಯ ಮಧ್ಯದಲ್ಲಿದ್ದಾಗ ಅಹಂಕಾರ ಪಡಬೇಡಿ ಅಂತ ಅರ್ಥ ಹಿಂದಕ್ಕೆ. ಇಲ್ಲಿ ಮತಾಂತರ ಅಂದ್ರೆ ಭಿನ್ನ, ಬೇರೆ ಮತ ಅಂತ ಅರ್ಥ. ಇದು ಮತಗಳ ಮಧ್ಯದಲ್ಲಿ ಅಂತ ಅರ್ಥ ಅಲ್ಲ, ಬೇರೆ ಮತ ಅಂತ ಅರ್ಥ. ಹೀಗೆ ಗ್ರಾಮಾಂತರಕ್ಕೆ ಹೋಗ್ತೀವಿ ಅಂದ್ರೆ ಏನರ್ಥ? ಗ್ರಾಮದ ಮಧ್ಯದಲ್ಲಿ ಇದೀವಿ ಅಂತ ಅರ್ಥ ಅಲ್ಲ, ಇನ್ನೊಂದು ಗ್ರಾಮಕ್ಕೆ ಹೋಗ್ತೀವಿ ಅಂತ. ಹೀಗೆ ಅಂತರ ಶಬ್ದಕ್ಕೆ ಎರಡು ಅರ್ಥ ಇದೆ, ಒಂದು ಮಧ್ಯ ಮತ್ತೊಂದು ಬೇರೆ ಅನ್ನೋ ಅರ್ಥ ಇದೆ. ಇನ್ನು ಮತಾಂತರಂ ತಿರಸ್ಕರು ಅಂದ್ರೆ ಈಗೆಲ್ಲ ಕಲಿಯುಗದ ಮತಾಂತರ ಇದೆಯಲ್ಲ, ಒಬ್ಬರು ಇನ್ನೊಬ್ಬ ಮತ ಸ್ವೀಕಾರ ಮಾಡೋ ಹಾಗೆ ಮಾಡ್ಬಿಡೋದು, ಇದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ. ಅದೇ ನಿಮ್ ಧರ್ಮ ಏನಿದೆ ಅದನ್ನ ಪಾಲನೆ ಮಾಡ್ಕೊಂಡಿರಿ ಅಂತಾನು ಅರ್ಥ ಮಾಡ್ಕೊಬಹುದು. ಇನ್ನು 6ನೇ ಶ್ಲೋಕ, ಪುರಸ್ಕುರು ಪುರಸ್ಕುರು ಶುಭ ಶ್ರೇಣೀಂ ಶುಭಶ್ರೇಣೀಂ ಅಧಃಕುರು ಅಧಃಕುರು ಚ ದುಷ್ಕೃತಂ ಚ ದುಷ್ಕೃತಂ ಅಂತಃಕುರು ಅಂತಃಕುರು ಹರೇಶ್ಚಿಂತಾಂ ಹರೇಶ್ಚಿಂತಾಂ ಬಹಿಷ್ಕುರು ಬಹಿಷ್ಕುರು ಕಲೇರ್ಪಟಾನ್. ಕಲೇರ್ಪಟಾನ್. ಪುರಸ್ಕುರು, ಪುರಸ್ಕಾರ ಮಾಡು. ಯಾವ್ದಕ್ಕೆ? ಶುಭ ಶ್ರೇಣಿ, ಒಳ್ಳೆ ಪರಂಪರೆ. ಶ್ರೇಣಿ ಅಂದ್ರೆ ಪರಂಪರೆ. ಸಾಲಾಗಿ ಒಳ್ಳೆ ಕೆಲಸ ನಡೀತಾ ಇದೆ ಅಂದ್ರೆ, ಅಥವಾ ಏನೋ ಒಳ್ಳೆ ಕೆಲಸ ನಾವು ಮಾಡ್ಬೋದು ಅಂತ ಆದ್ರೆ ಅದಕ್ಕೆ ಪುರಸ್ಕಾರ ಮಾಡು, ಅದಕ್ಕೊಂದು ಪ್ರೋತ್ಸಾಹ ಮಾಡು. ಯಾರೋ ಒಳ್ಳೆ ಧಾರ್ಮಿಕ ಕೆಲಸವನ್ನ ಮಾಡ್ತಾ ಇರ್ತಾರೆ, ಒಳ್ಳೇದನ್ನ ಹೋಗ್ ತಡೆದು ಬಿಡೋದು, ಏನ್ ಮಾಡ್ತೀಯ, ಯಾಕೆ ಮಾಡ್ತೀಯ, ಹಾಗೆ ಮಾಡ್ಬೇಡ, ಅದನ್ನ ಪುರಸ್ಕಾರ ಮಾಡಿ ಅದಕ್ಕೆ ಅನುಕೂಲವನ್ನ ಮಾಡ್ಕೊಡು ಅಂತ. ಇದು ಪುರಸ್ಕುರು. ಇನ್ನು ಅಧಃಕುರು ಚ ದುಷ್ಕೃತಂ, ದುಷ್ಕೃತ ಕೆಟ್ಟ ಕೆಲಸಗಳೇನಿದೆ ಅದನ್ನೆಲ್ಲ ಅಧಃಕುರು, ಕೆಳಗ್ ಮಾಡು, ಆದ್ರೆ ಎಂದಿಗೂ ಮಾಡ್ಬೇಡ. ಆಮೇಲೆ ಹರೇಶ್ಚಿಂತಾಂ ಅಂತಃಕುರು, ಒಳಗಡೆ ಯಾವಾಗ್ಲೂ ದೇವರ ಚಿಂತೆಯನ್ನೇ ಮಾಡ್ತಾ ಇರು, ಇದನ್ನ ಅಂತಃಕುರು ಅಂತ ಹೇಳ್ತಾರೆ. ಮನಸ್ಸಿನ ಒಳಗಡೆ ಯಾವಾಗ್ಲೂ ಹರಿಯ ಚಿಂತೆಯನ್ನ ಮಾಡು. ಬಹಿಷ್ಕುರು ಕಲೇರ್ ಭಟಾನ್, ಕಲಿಯ ಭೃತ್ಯರು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಹೊರಗೆ ಹಾಕು. ಬಹಿಷ್ಕುರು, ಬಹಿಷ್ಕಾರ ಹಾಕು ಅಂತ. ಬಹಿಷ್ಕಾರ ಹಾಕೋದು ಅಂದ್ರೆ ಈಗಿನ ಕಾಲದಲ್ಲಿ ಧಾರ್ಮಿಕರನ್ನ ಬಹಿಷ್ಕಾರ ಹಾಕೋದು ಅಂತ, ಅಧಾರ್ಮಿಕರನ್ನ ಒಳಗಡೆ ಇಟ್ಕೊಳ್ಳೋದು ಅಂತ. ಹಾಗಾಗ್ಬಾರ್ದು. ಬಹಿಷ್ಕಾರ ಯಾರಿಗೆ? ಯಾರು ಕಲಿಯ ಭೃತ್ಯರು, ಲೋಭ ಕಾಮ ಮೋಹ ತುಂಬಾ ತುಳುಕ್ತಾ ಇದೀವಿ ಅಂಥವ್ರನ್ನೆಲ್ಲ ಹೊರಗೆ ಹಾಕು ಅಂತ ಅರ್ಥ. ಮುಂದಕ್ಕೆ ಹೋಗೋಣ. 7ನೇ ಶ್ಲೋಕ, ಪರಾಕುರು ಪರಾಕುರು ಪರಾರ್ಥಾಶಾಂ ಪರಾರ್ಥಾಶಾಂ ನಿರಾಕುರು ನಿರಾಕುರು ನಿರಾಕ್ರಿಯಾಂ ನಿರಾಕ್ರಿಯಾಂ ಸ್ಥಿರೀಕುರು ಸ್ಥಿರೀಕುರು ಮನಃ ಕೃಷ್ಣೇ ಮನಃ ಕೃಷ್ಣೇ ತರೀಕುರು ಚ ಹರೀಕುರು ಚ ತತ್ಪದಂ. ತತ್ಪದಂ. ಇನ್ನು ಪರಾಕುರು, ಪರಾಕುರು ಅಂದ್ರೆ ದೂರ ಮಾಡೋದೇ ಅಂತ ಅರ್ಥ.
ಯಾವ್ದನ್ ದೂರ ಮಾಡ್ಬೇಕು? ಪರಾರ್ಥ ಆಶಾನ್. ಪರ ಅಂದ್ರೆ ಇನ್ನೊಬ್ಬರ ವಸ್ತುಗಳ ಮೇಲೆ ಆಸೆ, ಆಶಾ. ಅದರಿಂದ ಪರದ್ರವ್ಯ, ಪರಸತಿ ಅಂದ್ರೆ ದೂರ ಇರ್ಬೇಕಂತೆ, ಅದ್ರ ಬಗ್ಗೆ ಆಸೆ ಪಡ್ಬಾರ್ದು. ಪರಾಕುರು, ಅದನ್ನ ನಿರಾಕರಣೆ ಮಾಡು, ದೂರ ಮಾಡು. ಇದು ನಿರಾಕುರು ನಿರಾಕ್ರಿಯ, ನಿರಾಕರಣೆಯನ್ನ ನಿರಾಕರಣೆ ಮಾಡು ಅಂತ ಅರ್ಥ. ಏನರ್ಥ? ಈಗ ನಮ್ಮ ಶಾಸ್ತ್ರದ ಮೇಲೆ ಯಾರೋ ನಿರಾಕರಣೆ ಮಾಡಿದ್ರು, ಅದನ್ನ ನಿರಾಕರಣೆ ಮಾಡ್ಬೇಕು, ಅದು ಕರ್ತವ್ಯ. ಯಾಕೆ? ಸತ್ಸಿದ್ಧಾಂತಕ್ಕೆ ಹಾನಿ ಆದ್ರೆ, ತೊಂದರೆ ಆದ್ರೆ ಅದನ್ನ ನಿರಾಕರಣೆ ಮಾಡ್ಬೇಕು. ಹಾಗಾಗಿ ನಿರಾಕ್ರಿಯಾಮ್ ಅಂದ್ರೆ ಯಾರು ಸತ್ಶಾಸ್ತ್ರಗಳ ನಿರಾಕರಣೆ ಮಾಡ್ತಾರೋ ಅದನ್ನ ನಿರಾಕುರು, ನಿರಾಕರಣೆ ಮಾಡು. ಇನ್ನು ಸ್ಥಿರೀಕುರು ಮನಃ ಕೃಷ್ಣೆ, ಕೃಷ್ಣನಲ್ಲಿ ಮನಸ್ಸನ್ನ ಸ್ಥಿರೀಕುರು, ಸ್ಥಿರವಾಗಿ ಇರುವಂತೆ ಮಾಡು. ಇನ್ನು ತರೀಕುರು ಚ ತತ್ಪದಂ, ಆ ಭಗವಂತನ ಪಾದವನ್ನ ತರೀಕುರು. ತರೀಕುರು ಏನರ್ಥ ಅಂತ ಪ್ರಶ್ನೆ. ತರೀಕುರು ಅಂದ್ರೆ, ತರಿ ಅಂದ್ರೆ ದೋಣಿ ಅಂತ ಅರ್ಥ, ನಾವೆಯನ್ನಾಗಿ ಮಾಡ್ಕೊ ಅಂತ ಅರ್ಥ. ತರಣ ಮಾಡ್ಬೇಕಲ್ಲ, ತರಣ ಮಾಡೋದು ಯಾವ್ದ್ರಿಂದ? ಅದನ್ನ ತರಿ ಅಂತ ಕರಿತೀವಿ. ತರಿ ಅಂದ್ರೆ ದೋಣಿ, ದೋಣಿಯನ್ನಾಗಿ ಆ ಭಗವಂತನ ಪಾದವನ್ನ ಮಾಡ್ಕೋ. ಇನ್ನು ಮುಂದಕ್ಕೆ ಹೋಗೋಣ. 8ನೇ ಶ್ಲೋಕ. ಧಿಕ್ಕುರು ಧಿಕ್ಕುರು ಸ್ತುತಿ ಸ್ತುತಿ ನಿಂದಾದೀನ್ ದಿಕ್ಕಾದಿ ನೆಕ್ಕುರು ನೆಕ್ಕುರು ಉದರ ಪೂರಣಂ ಉದರಪೂರ್ಣಂ ತ್ರಿಹ್ ಅಪೂರಣಂ ತ್ರಿಹ್ಕುರು ತ್ರಿಕ್ಕುರು ಸ್ನಾನ ಸ್ನಾನ ಸಂಧ್ಯಾರ್ಚಾಹ ಸಂಧ್ಯಾಚಾರ್ಯ ಸ್ವೀಕುರು ಸ್ವೀಕುರು ಸ್ವಕರೆ ಸ್ವಕರೆ ಸ್ಥಿತಂ. ಸ್ಥಿತಂ. ಈಗ ಧಿಕ್ಕುರು ಅಂತ ಏನ್ ಧಿಕ್ಕಾರ ಮಾಡ್ಬೇಕು? ಸ್ತುತಿನಿಂದಾದೀನ್, ತುಂಬಾ ಹೊಗಳ್ತಾ ಇರ್ತಾರೆ, ಹೊಗಳೋದನ್ನೆಲ್ಲ ಇದು ಧಿಕ್ಕಾರ ಮಾಡ್ಬೇಕಂತೆ. ಅಂದ್ರೆ ಏನರ್ಥ? ಎಲ್ಲ ನಮ್ಮ ಒಳಗಡೆ ಇರೋ ದೇವರಿಗೆ, ಎಲ್ಲ ನಮ್ಮ ಒಳಗಡೆ ಇರೋ ಗುರುಗಳಿಗೆ, ಆ ಗುರುಗಳ ಅನುಗ್ರಹ ಹಾಗೆ ದೇವರ ಅನುಗ್ರಹದಿಂದ ಇಷ್ಟು ಸಿಕ್ಕಿತ್ತು. ಹಾಗಾಗಿ ಒಂದಾ ತುಂಬಾ ಹೊಗಳಿಸ್ಕೊಳ್ಬಾರ್ದು, ಒಂದಾ ಇನ್ನೊಬ್ರನ್ನ ತುಂಬಾ ಹೊಗಳಬಾರ್ದಂತೆ. ಯಾಕೆಂದ್ರೆ ದೇವರನ್ನ ಬಿಟ್ಟು ಇನ್ಯಾರನ್ನ ಹೊಗಳಬೇಕು? ದೇವರನ್ನ, ಅವನ ಪ್ರಜ್ಞರನ್ನ ಬಿಟ್ಟು ಇನ್ಯಾರನ್ನೂ ಹೊಗಳೋ ಹಾಗಿಲ್ಲ. ಆದ್ರೆ ಈ ಲೋಕದಲ್ಲಿ, ಕಲಿಯುಗದಲ್ಲಿ ಇನ್ನೊಬ್ರನ್ನ ಹೊಗಳೋ ಅಗತ್ಯ ಇದೆ. ಅದೇನಂದ್ರೆ ಗುರುಗಳನ್ನ ಹೊಗಳೋದು ತಪ್ಪಿಲ್ಲ, ದೇವರನ್ನ ಹೊಗಳೋದು ತಪ್ಪಿಲ್ಲ, ಹಾಗೆ ವೈಷ್ಣವರನ್ನ ಹೊಗಳೋದು ತಪ್ಪಿಲ್ಲ. ಯಾರು ಈ ನಾಸ್ತಿಕರು ಅಧಮಾಧಮರು ಇರ್ತಾರಲ್ಲ, ಅಂತವ್ರನ್ನ ಹೊಗಳಬಾರ್ದು ಅಂತ ಅರ್ಥ. ಅಂತ ಕಡೆ ಹೊಗಳಬಾರ್ದು ಅಂತ ಅರ್ಥ. ಕೊನೆಗೆ ಆಮೇಲೆ ಗುರುಗಳನ್ನೇ ಹೊಗಳಿದ್ರೆ ಏನ್ ಮಾಡ್ಬೇಕು? ನಮ್ಮ ಗುರುಗಳು ಎಷ್ಟು ಅನುಗ್ರಹ ಮಾಡೋರಿದ್ದಾರೆ, ಅಂತ ಜ್ಞಾನಿಗಳನ್ನೆಲ್ಲ ಬಿಟ್ಟು ಇನ್ಯಾರನ್ನ ಹೊಗಳಬೇಕು? ಸ್ತೋತ್ರ ಮಾಡ್ಬೇಕು. ಅದ ದೇವರನ್ನ ಹೊಗಳಬೇಕು. ವೈಷ್ಣವರು, ವೈಷ್ಣವರಿಗೆ ಸಂಬಂಧಪಟ್ಟವರು, ಅನುಕೂಲ ಮಾಡೋರು, ಪ್ರತಿಯೊಬ್ಬ ವಿಷ್ಣು ಭಕ್ತನನ್ನ ಹೊಗಳೋದ್ ಕರ್ತವ್ಯನೇ. ಆದ್ರೆ ಅವನನ್ನ ಹೊಗಳದಾಗ ಅವನೇನ್ ಅನುಸಂಧಾನ ಮಾಡ್ತಾನೆ? ಇದು ನನ್ನಿಂದಲ್ಲ, ಎಲ್ಲ ದೇವರ ಅನುಗ್ರಹ, ಗುರುಗಳ ಅನುಗ್ರಹ ಅಂತ ಅವನು ಅನುಸಂಧಾನ ಮಾಡ್ತಾನೆ. ಹಾಗಾಗಿ ಕೆಟ್ಟವರನ್ನ ಹೊಗಳಬೇಡ ಅಂತ ತಾತ್ಪರ್ಯ. ಸ್ತುತಿ ಕೆಟ್ಟವ್ರ ಮೇಲೆ ಬೇಡ, ಧಿಕ್ಕುರು ಅಂತ ಅರ್ಥ. ನಿಂದಾದೀನ್, ಹಾಗೆ ನಿಂದೆ ಯಾರ ಬಗ್ಗೆ ಮಾಡ್ಬಾರ್ದು? ವೈಷ್ಣವರ ನಿಂದೆ ಎಂದಿಗೂ ಮಾಡ್ಬಾರ್ದು, ವೈಷ್ಣವರನ್ನ ಬೈಬಾರ್ದು. ಹಾಗೆ ಸ್ತುತಿ ನಿಂದ ಆಯ್ತು. ಆದಿ, ಇನ್ನೇನ್ ಮಾಡ್ಬೇಕು? ಅವ್ರ ಮೇಲೆ ಕೋಪ ಮಾಡ್ಕೊಡೋದು, ಅವ್ರಿಗೆ ತೊಂದರೆ ಕೊಡೋದು, ಇದು ಯಾವ್ದನ್ನು ಕೂಡ ಮಾಡ್ಬಾರ್ದು. ಇದು ನೆಕ್ಕುರು ಉದರ ಪೂರಣಂ, ನೆಕ್ಕಾರ ಮಾಡೋದು ಅಂದ್ರೆ ತಿರಸ್ಕಾರ ಮಾಡೋದು. ಯಾವ್ದ್ರ ಬಗ್ಗೆ ತಿರಸ್ಕಾರ? ಉದರ ಪೂರಣ, ಹೊಟ್ಟೆ ತುಂಬಿಸ್ತಾ ಕುತ್ಕೊಳ್ಳೋದು. ಅಂದ್ರೆ ಜೀವನವಿಡೀ ದುಡಿಯೋದು ಯಾಕೆ? ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ, ಅಥವಾ ನಮ್ಮ ಹೆಂಡತಿ ಮಕ್ಕಳ ಹೊಟ್ಟೆ ತುಂಬಿಸ್ಲಿಕ್ಕೆ. ಅಂದ್ರೆ ಬರೀ ಲೋಕ ಉದರಂಭರ ಆಗ್ಬಿಟ್ವಿ ಅಂತ, ಬರೀ ಹೊಟ್ಟೆ ಪೋಷಣೆ ಆಗ್ತಾ ತಿನ್ನೋದು ವೈಭೋಗ ಅಂತಂದ್ರೆ ದೇವ್ರ ಕೆಲಸ ಯಾವಾಗ? ನಮ್ಮ ಮೋಕ್ಷ ಸಾಧನೆ ಯಾವಾಗ? ಅದನ್ನ ಉದರ ಪೂರಣೆಯನ್ನ ನೆಕ್ಕುರು, ತಿರಸ್ಕಾರ ಮಾಡು. ಆಮೇಲೆ 3 ಹೊತ್ತು ಮಾಡು ಅಂತ ಹೇಳ್ತಾರೆ ನೋಡಿ. ಯಾವ್ದ್ಯಾವ್ದು 3 ಹೊತ್ತು ಮಾಡ್ಬೇಕು? ತ್ರಿಹ್ಕುರು, ಏನು? ಸ್ನಾನ, ಸಂಧ್ಯಾ, ಅರ್ಚ. ಅರ್ಚಾಹ, ಅದು ಸ್ತ್ರೀಲಿಂಗ ಶಬ್ದ, ಅಲ್ಲಿಂದ ಅರ್ಚಾಹ ಹಾಕಿದ್ದಾರೆ. ಅರ್ಚನೆ ಅಂತೀವಿ, ಅರ್ಚ ಅಂತಾನು ಹೇಳ್ತೀವಿ. ಅರ್ಚನೆ ಅಂದ್ರೆ ಪೂಜೆ, ಆಮೇಲೆ ಸಂಧ್ಯಾ ವಂದನೆ, ಸ್ನಾನ 3 ಸಲಿ, ಸ್ನಾನ 3 ಸಲಿ, ಸಂಧ್ಯಾ ವಂದನೆ 3 ಸಲಿ, ದೇವ್ರ ಪೂಜೆ. ಇದನ್ನ ನಾವು ಇಂದಿಗೆ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ ಕಲಿಯುಗದಲ್ಲಿ. 3 ಸಲಿ ಸ್ನಾನನ, 1 ಸಲಿ ಸರಿಯಾಗಿ ಸ್ನಾನ ಮಾಡಿದ್ರೆ ಸಾಕಾಗಿದೆ. ಸಂಧ್ಯಾ ವಂದನೆ 1 ಒಪ್ಪತ್ತು ಮಾಡಿದ್ರೆ ಆಗಿದೆ. ಪೂಜೆ ಅದು 1 ಒಪ್ಪತ್ತು ಮಾಡಿದ್ರೆ ಆಶ್ಚರ್ಯ, ಹೀಗಾಗಿದೆ. ಆದ್ರೆ 3 ಹೊತ್ತು ಸ್ನಾನ, ಸಂಧ್ಯಾ ವಂದನೆ, ಅರ್ಚನೆ ಮಾಡು. ಇನ್ನು ಸ್ವೀಕುರು ಸ್ವಕರೆ ಸ್ಥಿತಂ, ನಿನ್ನ ಸ್ವಕರೆ, ನಿನ್ನ ಕೈಯಲ್ಲಿ ಏನಿದೆಯೋ ಅದನ್ನ ತಗೋ, ಬೇರೆ ಕೈಯಲ್ಲಿದೆಯೋ ಅದನ್ನ ಎತ್ಕೊಂಡ್ ಕಿತ್ಕೊಂಡ್ ಬರ್ಬೇಡ ಅಂತ. ಸ್ವಕರೆ ಸ್ಥಿತಂ ಸ್ವೀಕುರು ಅಂದ್ರೆ ದೇವರ ಅನುಗ್ರಹದಿಂದ ನಿನಗೆ ಏನು ಸಂಪತ್ ದೇವರು ಕೊಟ್ಟಿದ್ದಾನೆ ಅದನ್ನ ಇಟ್ಕೋ, ಬೇರೆ ಸಂಪತ್ತನ್ನು ದೋಚಿ ತಗೊಂಡ್ಬರ್ಬೇಡ ಅಂತ ಅರ್ಥ. ಇಷ್ಟಾಗಿ ಮುಂದಕ್ಕೆ ಹೋಗೋಣ. 9ನೇ ಶ್ಲೋಕ. ಉರ ಕುರು ಉರಕುರು ಪೂರೋ ಕುರು ವಿಷ್ಣೋ ವಿಷ್ಣೋ ಶಿರಃ ಕುರು ಶಿರಕುರು ಅಸ್ಯ ವಂದನೆ. ಅಸ್ಯ ವಂದನೆ.
ಗಿರಃ ಕುರು ಗಿರಃ ಕುರು ಸ್ತುತೌ ಸ್ತುತೌ ಏವಂ ಏವಂ ಧುರಃ ಪುರಃ ಸರ್ವಾಃ ಸರ್ವಾಃ ಪರಿಷ್ಕುರು. ಪರಿಷ್ಕುರು. ವಿಷ್ಣೋಹ ಪುರಃ, ದೇವರ ಪುರಃ ಮುಂದಕ್ಕೆ ಏನ್ ಮಾಡ್ಬೇಕು? ಉರಃ ಕುರು. ಉರಃ ಅಂದ್ರೆ ಎದೆ ಅಂತ ತೋರ್ಸು ಅಂತ, ಅದೇ ಅರ್ಥ. ದೇವ್ರ ಮುಂದೆ ಹೋಗಿ ನಿಂತ್ಕೋ ಅಂತ ಅರ್ಥ. ಹಾಗಾದ್ರೆ ದೇವ್ರ ಮುಂದೆ ಹೋಗಿ ನಿಂತ್ಕೊಳ್ಳೋದೊಂದು, ದೇವರ ಮುಂದೆ ಬಾಗೋದು. ಬಾಗದಾಗ ಏನು? ಅಷ್ಟ್ ಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತೀವಿ. ಆಗ ಆ ಎದೆ ಪ್ರದೇಶದಿಂದ ಎದೆ ನೆಲಕ್ಕೆ ತಾಕ್ರಿ ಅಂತ. ಗುಹ್ಯಾಂಗ ತಾಕ್ಬಾರ್ದು. ಅಂದ್ರೆ ಗುಹ್ಯವಾದ ಅಂಗ ಏನಿದೆ, ಅಂದ್ರೆ ವಿಸರ್ಜನೆ ಇಂದ್ರಿಯ ಏನಿದೆ, ಅದು ತಾಕ್ಬಾರ್ದು ಭೂಮಿಗೆ. ಆದ್ರೆ ಎದೆ ಭಾಗ ತಾಕ್ಲಿ. ಅದೇ ಅರ್ಪಣೆ ಮಾಡ್ಕೊಳ್ಳೋದು. ಹೃದಯ ಅಂದ್ರೆ ಇದು ಹೃದಯ ನಾನು ನಿನಗೆ ನಮಸ್ಕಾರ ಮಾಡ್ತಾ ಇದೀನಿ ಅಂತ. ಹೃದಯ ಅಂತ ಶಬ್ದ ಆಗಲ್ಲ ಸಂಸ್ಕೃತದಲ್ಲಿ. ಹೃದಯ ಅಂತ ಆಗತ್ತೆ, ಹೃದಯೇನ ಅಂತ ಆಗತ್ತೆ. ಇನ್ನು ಶಿರಃ ಕುರು ಅಸ್ಯ ವಂದನೆ ಅಂತ. ಅಸ್ಯ ವಂದನೆ, ಆ ಭಗವಂತ ನಮಸ್ಕಾರ ಮಾಡೋದಲ್ಲಿ ತಲೆಯನ್ನ ಬಾಗ್ಸು. ಶಿರಃ ಕುರು ಅಂತ ಅರ್ಥ. ಒಂದು ಉರಃ ಕುರು ಎದೆ, ಇನ್ನೊಂದು ಶಿರಃ ಕುರು. ಆಮೇಲೆ ಗಿರಃ ಕುರು ಸ್ತುತೌ ಏವಂ, ಆ ಭಗವಂತನ ಸ್ತೋತ್ರ ಮಾಡೋದಲ್ಲಿ ನಿನ್ನ ಗಿರಃ ಕುರು. ಗಿ ಅಂದ್ರೆ ಮಾತುಗಳನ್ನ ಮಾಡ್ಕೋ. ಗಿರಹ ಗೀಹಿ ಗಿರೌ ಗಿರಹ ಅಂತ ಹೇಳ್ತೀವಿ. ಇನ್ನು ಧುರಹ ಸರ್ವಾಹ ಪರಿಷ್ಕುರು. ಎಲ್ಲ ಧುರಹ ಅಂದ್ರೆ ಭಾರ, ಏನೇನ್ ಕಾರ್ಯಭಾರಗಳಿದೆ ನಾವೇನ್ ಮಾಡ್ತೀವಿ ಅದನ್ನೆಲ್ಲ ಪರಿಷ್ಕುರು. ಅಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ, ಆ ಕಾರ್ಯಭಾರ ಏನ್ ಹೊತ್ಕೊಂಡಿದೀವಿ ಅದ್ ಸರಿಯಾಗಿ ಮಾಡ್ಕೊ ಅಂತ. ಏನ್ ಸರಿಯಾಗಿ ಮಾಡ್ಕೊಳ್ಳೋದು? ನಾವು ಮಾಡ್ತಾ ಇರೋ ಕೆಲಸ ದೇವರಿಗೆ ಅರ್ಪಣೆ ಆಗ್ತಾ ಇದೆಯಾ? ಅವನು ಸಂಬಂಧಪಟ್ಟಾಗ ಮಾಡ್ತಾ ಇದೀವ? ವ್ಯರ್ಥವಾಗಿ ಏನೋ ಕೆಲಸ ಮಾಡ್ತಾ ಇದೀವ? ಸುಮ್ನೆ ದಿನವಿಡಿ 24 ಗಂಟೆ ಕಾರ್ಯಭಾರ. ಆದ್ರೆ ಈ ಕಾರ್ಯಭಾರದಲ್ಲಿ ಯಾವ್ದು ಏನಕ್ಕೂ ಉಪಯೋಗಕ್ಕೆ ಬರ್ತಾ ಇಲ್ಲ. ಲೌಕಿಕ ಕಾರ್ಯಭಾರ ನಿಜ, ಲೌಕಿಕ ಕಾರ್ಯಭಾರ ಇರ್ಲೇಬೇಕು, ಇಲ್ಲ ಅಂತಿಲ್ಲ. ಆದ್ರೆ ಅದೆಲ್ಲ ಆಧ್ಯಾತ್ಮಿಕ ಕಾರ್ಯಭಾರ ಆಗೋ ತರ ಆಗಿರ್ಬೇಕು. ಅದ್ ಯಾವಾಗ? ದೇವರ ಅನುಸಂಧಾನ ಇದ್ದಾಗ ಮಾತ್ರ. ಅದರಿಂದ ಎಲ್ಲಾ ಧುರ ಆ ಭಾರಗಳನ್ನ, ಕಾರ್ಯಭಾರವನ್ನ ಪರಿಷ್ಕರು, ಸರಿಯಾಗಿ ದೇವರಿಗೆ ಸಮರ್ಪಣೆ ಆಗುವಂತೆ ಮಾಡಿಕೋ ಅಂತ. ಇನ್ನು ಮುಂದಕ್ಕೆ ಹೋಗೋಣ. 10ನೇ ಶ್ಲೋಕ. ಸಂಸ್ಕುರು ಸಂಸ್ಕುರು ಇತ್ತಂ ಭವತ್ ಜನ್ಮ ಜನ್ಮ ಕೈಂಕರ್ಯಂ ಕೈಕರ್ಯಂ ಕುರು ಕುರು ಮಾಪತೇಃ ಮಾಪತೇಃ ತಂಕುರು ತಂಕುರು ಸ್ವವಶಂ ಸ್ವವಶಂ ಭಕ್ತ್ಯಾ ಭಕ್ತ್ಯಾ ಅಸ್ತಂ ಕುರು ಹಸ್ತಂ ಕುರು ಉಗ್ರಂ ಉಗ್ರಂ ಭವಾರ್ಣವಂ. ಭವಾರ್ಣವಂ. ಸಂಸ್ಕುರು ಅಂದ್ರೆ ಈ ಜನ್ಮ ಏನ್ ಬಂದಿದೆಯಲ್ಲ, ಆ ಜನ್ಮ ಮನುಷ್ಯ ಜನ್ಮ, ಅದರಲ್ಲಿ ಬ್ರಾಹ್ಮಣ ಜನ್ಮ, ಅದರಲ್ಲಿ ಮಧ್ವಾಚಾರ್ಯರ ಭಕ್ತನಾಗಿ ಜನ್ಮ ಏನ್ ಪಡೆದಿದ್ದಾನೆ, ಇಂಥ ಜನ್ಮ ಸಂಸ್ಕೃರು, ಸಂಸ್ಕಾರ ಯುಕ್ತವನ್ನಾಗಿ ಮಾಡ್ಕೊ ಅಂತ. ಸಂಸ್ಕೃತ ಕಲ್ತ್ರೆ ಸಂಸ್ಕಾರ ಬರುತ್ತಂತೆ, ಅದು ಮುಖ್ಯ. ನಾವ್ ಅನ್ಕೊಳ್ತೀವಿ ಸಂಸ್ಕೃತ ಯಾಕೆ, ಕನ್ನಡ ಇದೆ, ದೇವರ ನಾಮ ಸಾಕು, ಸುಳಾದಿ ಉಗಾಭೋಗ ಸಾಕು. ಅವ್ರು ಮಹನೀಯರು, ರಚನೆ ಮಾಡ್ತವ್ರು, ದಾಸರಾಯರು ಮಹನೀಯರು. ಅವ್ರಿಗೆಲ್ಲ ಗೊತ್ತಿದ್ದು ಪಾಮರರಿಗೆ ಅನುಗ್ರಹ ಆಗ್ಲಿ ಅಂತ ಅವ್ರು ಮಾಡಿದ್ದಾರೆ. ಅವ್ರು ದೊಡ್ಡ ಜ್ಞಾನಿಗಳು. ಯಾಕೆ? ಅವ್ರೊಬ್ರನ್ನ ತಲೆ ಮೇಲಿಟ್ಟು ಅವ್ನ್ ಸುಧಾ ಹೇಳ್ತಾ ಇದ್ದ. ಅಂತ ದೊಡ್ಡ ಅನುಗ್ರಹಶಾಲಿ. ಅವ್ರ ಕಥೆ ಬೇರೆ. ಆದ್ರೆ ಅದನ್ನ ಇಟ್ಕೊಂಡು ಅದನ್ನ ಮಾತ್ರ ಓದ್ತಿದ್ ಸಾಕು, ಶಾಸ್ತ್ರ ಯಾಕ್ಬೇಕು ಅಂತ ಮಾಡ್ಬಾರ್ದಂತೆ. ಆತರ ಮಾಡೋದ್ ತಪ್ಪು. ಅಲ್ಲಿಂದ ಸಂಸ್ಕಾರ ಮಾಡ್ಕೊಡೋದು ಅಂದ್ರೆ ಸಂಸ್ಕೃತವನ್ನ ಓದ್ತಾ ಒಂದು ನಮ್ಮ ಮಾತಿನ ಸಂಸ್ಕಾರ ಆಗ್ಬೇಕು, ಹಾಗೆ ಸಂಸ್ಕೃತ ಶಾಸ್ತ್ರಗಳ ಮುಖಾಂತರ ನಮ್ಮ ದೇಹದ ಸಂಸ್ಕಾರ ಆಗ್ಬೇಕು. ಪೂರ್ಣ ನಮ್ಮ ಜೀವನ ಸಂಸ್ಕಾರಯುತವಾಗಿ ಆಗ್ಬೇಕು. ಸರಿ, ಸಂಸ್ಕಾರ ಮಾಡ್ಕೊಂಡ್ವಿ ನಿಜ. ಆಮೇಲೆ ಏನ್ ಮಾಡ್ಬೇಕು? ಕೈಂಕರ್ಯಂ ಕುರು ಮಾಪತೆ. ಅಲ್ಲಿ ಭವತೆ ಜನ್ಮ ಇತ್ತಂ ಸಂಸ್ಕೃರು ಅಂತ ಒಂದ್ ಕಡೆ ಅನ್ವಯ. ಅದು ನಿಮ್ಮ ಜನ್ಮವನ್ನ ಚೆನ್ನಾಗಿ ಸಂಸ್ಕಾರ ಮಾಡ್ಕೊಳ್ಳಿ. ಅದು ಕೈಂಕರ್ಯಂ ಅನ್ನೋದು ಹಿಂದಕ್ಕೆ ಸೇರ್ಬಾರ್ದು, ಅದು ಸ್ಪ್ಲಿಟ್ ಆಗ್ಬೇಕು. ಸಂಸ್ಕೃರು ವಿತ್ತಂ ಭವತ್ ಜನ್ಮ ಅಂತ ಒಂದು ಭಾಗ. ಆಮೇಲೆ ಕೈಂಕರ್ಯಂ ಕುರು ಮಾಪತೆ. ಮಾಪತಿ ಯಾರು? ಮಾಪತಿ ಅಂದ್ರೆ ಲಕ್ಷ್ಮೀಪತಿ ಅಂತ ಅರ್ಥ. ಮಾ ಅಂದ್ರೆ ಲಕ್ಷ್ಮಿ ಅಂತ ಅರ್ಥ. ಮಾ ಅಂದ್ರೆ ಜ್ಞಾನ, ಜ್ಞಾನವನ್ನು ನೀಡುವಂತಹ ಲಕ್ಷ್ಮಿ ಅಥವಾ ವಿದ್ಯಾಭಿಮಾನಿನಿಯಾದ ಲಕ್ಷ್ಮಿಗೆ ಮಾ ಅಂತ ಹೆಸರು. ಆ ಮಾಪತಿ ನಾರಾಯಣನ ಕೈಂಕರ್ಯ ಸೇವೆಯನ್ನ ಕುರು ಮಾಡು. ಕೈಂಕರ್ಯ ಅಂದ್ರೆ ಎಲ್ಲಾ ತರ, ಶ್ರವಣಂ ಮದನಂ ಅಂತ ಹೇಳ್ತೀವಲ್ಲ, 9 ವಿಧವಾದ ಭಕ್ತಿ, ಎಲ್ಲಾ ತರ ಕೈಂಕರ್ಯವನ್ನ ಮಾಡ್ಬೇಕು. ತಂಕುರು ಸ್ವವಶಂ ಭಕ್ತ್ಯ, ಅಷ್ಟೇ ಅಲ್ಲ, ಭಕ್ತಿಯಿಂದ ಆ ಲಕ್ಷ್ಮೀಪತಿಯನ್ನ ನಿನ್ನ ವಶನನ್ನಾಗಿ ಮಾಡ್ಕೋ. ಸ್ವವಶಂಕುರು. ಆಮೇಲೆ ಅಸ್ತಂಕುರು ಉಗ್ರಂ ಭವಾರ್ಣವಂ. ಅಸ್ತಂಕುರು ಅಂದ್ರೆ ಅಸ್ತ ಆಗ್ಬೇಕು. ಸೂರ್ಯಾಸ್ತ ಆಗತ್ತಲ್ಲ, ಹಾಗೆ ಇದು ಅಸ್ತ ಆಗ್ಬೇಕು. ಯಾವುದು? ಉಗ್ರವಾದ ಭವಾರ್ಣವ,
ಈ ಸಂಸಾರ ಸಮುದ್ರ, ಭವ ಅಂದ್ರೆ ಸಂಸಾರ, ಅರುಣವ ಅಂದ್ರೆ ಸಮುದ್ರ, ಈ ಸಂಸಾರ ಸಮುದ್ರ ಅದು ಅಸ್ತಂಕುರು, ಅದನ್ನ ಬೇಗ ಮುಳುಗಿಸ್ಕೊ ಅಂತ. ಯಾಕೆ ಇದು ಒಮ್ಮೆ ಸೂರ್ಯ ಬೆಳಗ್ತಾನೆ ನಿಜ, ಆಮೇಲೆ ಮುಳುಗ್ತಾನೆ. ಆದ್ರೆ ಈ ಸಂಸಾರ ಸಮುದ್ರ ಬೆಳಗದ ಮೇಲೆ ಅದು ಮುಳುಗೋ ಪರಿಸ್ಥಿತಿನೇ ಇಲ್ಲ, ಅದಕ್ಕೆ ಅದನ್ನು ಉಗ್ರ ಅಂತ ಕರಿತೀವಿ. ಅದನ್ನ ಸೂರ್ಯಾಸ್ತ ಆಗೋ ತರ ಅದನ್ನ ಮುಳುಗಿಸ್ಬೇಕಲ್ಲ, ಅದು ನಿನ್ನ ಜವಾಬ್ದಾರಿ ಅಂತ ಎಚ್ಚರಿಸ್ತಾ ಇದೆ. ಇದಾಗಿ ಇನ್ನೊಂದು ಮಾತನ್ನ ಹೇಳ್ತಾರೆ 11ನೇ ಶ್ಲೋಕ. ಸದೋಪಕುರು ತದೋಪಕುರು ಸಾಧೂನಾಂ ಸಾಧೂನಾಂ ನೈವ ನೈವ ಅಪಕುರು ಉಪಕುರು ಕಸ್ಯಚಿತ್ ಕಸ್ಯಚಿತ್ ನಾರ್ಥೈಃ ನಾರ್ಥೈಃ ವಿಕುರು ವಿಕುರು ಕುತ್ರಾಪಿ ಪುತ್ರಾಪಿ ಗುರೋಃ ಗುರೋಃ ಪ್ರೀತಿಂ ಪ್ರೀತಿಂ ಕುರು ಪ್ರಿಯೈಃ. ಕುರು ಪ್ರಿಯೈಃ. ಸದಾ ಉಪಕುರು, ಉಪಕುರು ಅಂದ್ರೆ ಉಪಕಾರ ಮಾಡು ಅಂತ ಅರ್ಥ. ಯಾವಾಗ್ಲೂ ಉಪಕುರು, ಉಪಕಾರ ಮಾಡು ಅನ್ನೋದಕ್ಕೆ ಉಪಕುರು ಅಂತ ಶಬ್ದ ಬಳಸು. ಯಾರಿಗ ಉಪಕಾರ ಮಾಡ್ಬೇಕು? ಸಾಧುನ, ಸಾಧುಗಳಿಗೆ. ಸಾಧು ಅಂದ್ರೆ ಸನ್ಯಾಸಿಗಳಷ್ಟೇ ಅಲ್ಲ, ಯಾರು ಸಾಧನೋತಿ ಇತಿ ಸಾಧು ಅಂತ ಹೇಳ್ತಾರೆ. ಸಾಧನೋತಿ ಇತಿ ಸಾಧು ಅಂದ್ರೆ ಯಾರು ಸಿದ್ಧಿಯನ್ನ ಪಡೆದಿರ್ತಾರೆ, ಸಿದ್ಧಿಯನ್ನು ಪಡಿಬೇಕು ಅಂತ ಹಂಬಲದಿಂದ ಶಾಸ್ತ್ರಾಧ್ಯಯನ, ಶಾಸ್ತ್ರ ಪಾಠ ಪ್ರವಚನ ಅಥವಾ ಇನ್ಯಾವುದೇ ಧಾರ್ಮಿಕ ಚಟುವಟಿಕೆಗಳಲ್ಲಿ ಮುಳುಗಿರ್ತಾರಲ್ಲ, ಇಂಥವರೆಲ್ಲ ಸಾಧುಗಳೇ. ಯಾಕಂದ್ರೆ ಎಲ್ಲ ಬಿಟ್ಟು ಬಂದಿರ್ತಾರ. ಅಂತ ಸಾಧುಗಳಿಗೆ ಯಾವಾಗಲೂ ಉಪಕಾರ ಮಾಡು. ನೈವ ಅಪಕುರು ಕಸ್ಯಚಿತ್, ಇನ್ ಯಾರಿಗೂ ಅಪಕಾರ ಮಾಡ್ಬೇಡ. ಅಪಕಾರ ಮಾತ್ರ ಯಾರಿಗೂ ಮಾಡ್ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ದೇವ್ರು ನೋಡ್ಕೊಳ್ತಾನೆ. ಉಪಕಾರ ನೀನ್ ಯಾಕೆ ಮಾಡ್ತೀಯ, ಅದನ್ನ ದೇವ್ರು ನೋಡ್ಕೊಳ್ತಾನೆ. ಅದನ್ನ ಮಾಡೋದ್ ಸಾಧ್ಯ ಆದ್ರೆ ಉಪಕಾರ ಮಾಡು ಸಾಧುಗಳಿಗೆ, ಅಪಕಾರ ಅಂತೂ ಯಾರಿಗೂ ಮಾಡ್ಬೇಡ. ನಾರ್ಥೈಹಿ ವಿಕುರು ಕುತ್ರಾಪಿ, ಎಲ್ಲೂ ಕೂಡ ಅರ್ಥೈಹಿ ದುಡ್ಡು ಬಂದಾಗ ವಿಕಾರ ಮಾತ್ರ ಆಗ್ಬೇಡ. ಅದ ದುಡ್ಡು ಬಂದಾಗ ಅದನ್ನ ಸದ್ವಿನಿಯೋಗ ಮಾಡ್ಬೇಕು. ವಿಕುರು ನ, ವಿಕಾರ ಮಾತ್ರಗೊಳ್ಬೇಡ. ನ ವಿಕುರು ಅಂತ ಹೇಳಿದ್ರು. ಹಾಗಾಗಿ ಯಾವುದೇ ಒಂದು ಸಂದರ್ಭದಲ್ಲೂ ಎಲ್ಲೂ ಕೂಡ ದುಡ್ಡಿನಿಂದಾಗಿ ವಿಕಾರ ಆಗ್ಬಾರ್ದು. ಅದು ಬರೀ ದುಡ್ಡಲ್ಲ, ಅರ್ಥ ಅಂದ್ರೆ ಅದು ವಿದ್ಯೆನೂ ಆಗ್ಬೋದು. ವಿದ್ಯೆ ಇದೆ ಅಂತ ಹೇಳಿ ವಿಕಾರ ಆಗೋದು ಜಾಸ್ತಿ, ಯಾಕಂದ್ರೆ ನನಗೆ ಜಾಸ್ತಿ ಗೊತ್ತಿದೆ ಅಂತ. ಹಾಗೆ ಎಂದಿಗೂ ಕೂಡ ವಿಕಾರ ಕೊಳ್ಬೇಡ. ಇನ್ನು ಗುರೋಃ ಪ್ರೀತಿಂ ಕುರು ಪ್ರಿಯೈಹಿ, ಗುರುಗಳಿಗೆ ಯಾವ ತರ ಪ್ರೀತಿ ಆಗತ್ತೋ ಹಾಗೆ ಏನ್ ಬೇಕಾದ್ರೂ ಬಳಸ್ತು. ಪ್ರಿಯೈಹಿ ಕುರು, ಅವ್ರಿಗೇನ್ ಇಷ್ಟ ವಸ್ತುನೋ ಗುರುಗಳಿಗೆ, ಆ ಇಷ್ಟ ವಸ್ತುಗಳಿಂದ ಗುರುಗಳ ಪ್ರೀತಿಯನ್ನ ಸಂಪಾದನೆ ಮಾಡು. ಗುರುಗಳೆಲ್ಲ ಏನ್ ಕೇಳ್ತಾರೆ? ಅವ್ ವೈಷ್ಣವ ಸತ್ಸಿದ್ಧಾಂತವನ್ನು ಪಾಲನೆ ಮಾಡು, ದೇವರಲ್ಲಿ ಭಕ್ತಿ ಮಾಡು ಅಷ್ಟೇ. ಮತ್ತೆ ಒಳ್ಳೆಯವ್ರನ್ನ ನೋಡ್ಕೊ, ಒಳ್ಳೇದು ಉಪಕಾರ ಮಾಡಿ, ಇಷ್ಟೇ. ಗುರುಗಳಿಗೆ ಪ್ರೀತಿಯಿಂದ ಇದ್ದದ್ದೇ. ಅದಕ್ಕೆ ಗುರುಗಳೆಲ್ಲ ಅವರು ಪ್ರಿಯವಾಗಿ ದಕ್ಷಿಣೆಯನ್ನು ಸ್ವೀಕಾರ ಮಾಡೋದು ಅಂತಿಲ್ಲ. ಅವ್ರು ಏನಿದೆಯೋ ಅದನ್ನ ಇಷ್ಟವಾದದನ್ನ ಜ್ಞಾನಿಗಳಿಗೆ ಅರ್ಪಣೆ ಮಾಡೋದು, ಅದರಿಂದ ಗುರುಗಳ ಪ್ರೀತಿ ಉಂಟಾಗುತ್ತೆ. ಇದು 12ನೇ ಶ್ಲೋಕ. ಸೀತ್ ಕುರು, ಕುರು ಈ ಸೀತ್ ಕುರು ಅಂತ ಒಂದಿದೆ, ಇನ್ನೊಂದು ಸ್ವೀಕುರು ಅಂತಾನು ಇದೆ ಶಬ್ದ, ಎರಡು ಇದೆ. ಶ್ರೀಮದಾಚಾರ್ಯ ಶ್ರೀಮದಾಚಾರ್ಯ ಭಾಷ್ಯಾಮೃತ ಭಾಷ್ಯಾಮೃತ ರಸಂ ಸದಾ ರಸಂ ಸದಾ ಭೂತ್ಕುರು ಕುರು ಅಪರ ಅಪರ ಭಾಷ್ಯಾರ್ಥ ಭಾಷ್ಯಾರ್ಥ ತೂಲಾನಿ ಚ ಸ್ಥೂಲಾನಿ ಚ ಪದೇ ಪದೇ. ಪದೇ ಪದೇ ಹೆಜ್ಜೆ ಹೆಜ್ಜೆಗೂ ಇದನ್ನ ಮಾಡುತ್ತ. ಏನು? ಸಿಕ್ಕಿರೋ ಅಮೃತ ರಸ ಮಾತ್ರ ಬಿಡ್ಬೇಡ. ಯಾವಾಗ್ಲೂ ಈ ಅಮೃತ ರಸವನ್ನು ಕುಡಿ. ಅಮೃತ ರಸ ಸಿಕ್ಕಿದೆ ಯಾವುದು? ಶ್ರೀಮದ್ ಆಚಾರ್ಯ ಭಾಷ್ಯಾಮೃತ ರಸ, ಮಧ್ವಾಚಾರ್ಯರ ಭಾಷ್ಯ. ನಾವು ಈ ಮಧ್ವಾಚಾರ್ಯರು ಅಂತ ಕರಿಬೇಕು, ಶ್ರೀಮದ್ ಆಚಾರ್ಯರು ಅಂತ ಕರಿಬೇಕು ಅಂತಂದಿದೆ. ಶ್ರೀಮದ್ ಆಚಾರ್ಯರಿಗೆ ನಮಸ್ಕಾರ, ಶ್ರೀ ಮಧ್ವಾಚಾರ್ಯರಿಗೆ ನಮಸ್ಕಾರ. ತಪ್ಪಾ ಸರಿನಾ? ಶ್ರೀಮದ್ ಆಚಾರ್ಯರು ಅಂತ ವಾದಿರಾಜರೇ ಪ್ರಯೋಗ ಮಾಡಿದೆ, ಸಾಕಲ್ಲ? ಅದನ್ನ ಮಧ್ವಾಚಾರ್ಯರು ಸರಿ ಇದೆ, ಶ್ರೀಮದ್ ಆಚಾರ್ಯರು ಅನ್ನೋದು ಸರಿ ಇದೆ. ಆದ್ರೆ ಶ್ರೀಮದಾಚಾರ್ಯರು ಅಂದ್ರೆ ಮಧ್ವ ಅನ್ನೋದನ್ನ ಮದ ಮಾಡ್ಲಿಲ್ಲ ಅಲ್ಲಿ. ಶ್ರೀಮತ್ ಅಂದ್ರೆ ಪೂಜ್ಯರು ಅಂತ ಅರ್ಥ. ಶ್ರೀಮತ್ ಆಚಾರ್ಯರು, ಶ್ರೀಮದಾಚಾರ್ಯರ ಭಾಷ್ಯ. ಭಾಷ್ಯ ಅಂತಂದ್ರೆ ಯಾವುದು? ಬ್ರಹ್ಮಸೂತ್ರ ಭಾಷ್ಯ. ವೇದವ್ಯಾಸರ ಬ್ರಹ್ಮಸೂತ್ರಗಳಿಗೆ ಅವರ ಭಾಷ್ಯ ಗ್ರಂಥ ಇದೆ. ಆ ಭಾಷ್ಯವನ್ನ ಓದ್ಬೇಕಂತೆ. ಆ ಭಾಷ್ಯ ದೊಡ್ಡ ಅಮೃತ. ಅದನ್ನೊಂದು ಮಾತು ಹೇಳ್ತಾರೆ. ಯಾಕೆ ಇದನ್ನ ಹೇಳ್ತಾ ಇದಾರೆ ವಾದಿರಾಜರು ಅಂದ್ರೆ, ಮಹಾನಂದ ತೀರ್ಥಸ್ಯ ಯೇ ಭಾಷ್ಯ ಭಾವಂ ಮನೋವಾಗ್ನಿರಾವರ್ತಯಂತೆ ಸ್ವಶಕ್ತ್ಯ ಸುರಾದ್ಯಾಹ ನರಾಂತಾಹ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಶ್ರೀಮದ್ ಆನಂದ ತೀರ್ಥರ ಭಾಷ್ಯ ಗ್ರಂಥವನ್ನ ದೇವತೆಗಳಿಂದ ಹಿಡಿದು ಮನುಷ್ಯರವರೆಗೆ ಎಲ್ಲರೂ ಕೂಡ ಅದನ್ನ ಅವಲಂಬಿಸಿ ಏನ್ ಪಡಿತಾ ಇದ್ದಾರೆ? ಭಗವಂತನ ಪ್ರಸಾದನ ಮೋಕ್ಷವನ್ನು ಪಡಿತಾ ಇದ್ದಾರೆ ಅಂತ. ಅದೇ ನೀವು ಮೋಕ್ಷಪ್ರದವಾದ ಶಾಸ್ತ್ರ ಇದು.
ಆದ್ರೆ ಏನ್ ಮಾಡ್ಬೇಕು? ಮನೋವಾಗ್ಭಿರ್ ಆವರ್ತಯಂತೆ ಸ್ವಶಕ್ತಿಯ. ನಿಮ್ಮ ಶಕ್ತಿ ಎಷ್ಟೋ ಅಷ್ಟಕ್ಕನುಗುಣವಾಗಿ ನಿಮ್ಮ ಮನಸ್ಸು ಮಾತು ಸದಾ ಆಚಾರ್ಯರ ಭಾಷ್ಯದಲ್ಲಿ ತಿರುಗ್ಬೇಕಂತೆ. ನಾವು ಜೀವನದಲ್ಲಿ ಮಧ್ವಾಚಾರ್ಯರ ಭಾಷ್ಯ ಓದ್ದೇ ಇದ್ರೆ ಅಂತ ಜೀವನನೇ ವ್ಯರ್ಥ. ಅದರಿಂದ ಕನಿಷ್ಠ ಪಕ್ಷ ಕೇಳ್ಬಿಡ್ಬೇಕಂತೆ. ಯಾವ್ದನ್ನ? ಬ್ರಹ್ಮಸೂತ್ರ ಭಾಷ್ಯ, ಮಧ್ವಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯ ಏನಿದೆ ಅದನ್ನು ಕೇಳಲೇಬೇಕು. ದೊಡ್ಡ ಅಮೃತ ಪ್ರಸಾದ್, ಅಮೃತ ರಸವನ್ನ ಸದಾ ಸ್ವೀಕಾರ ಮಾಡ್ಬೇಕು. ಇನ್ನು ಫೂತ್ಕುರು ಅಂತ ಏನರ್ಥ? ಈಗ ಒಂದು ಹತ್ತಿ ಬಂತು ಅಥವಾ ಕೂದಲು ಬಂತು ಅಂತ ಇಟ್ಕೊಳ್ಳಿ. ಹತ್ತಿಗಿನ ಕೂದಲು ಅನುಭವ ಜಾಸ್ತಿ. ಕೂದಲು ಬಂದ್ಬಿಡ್ತು, ಒಳ್ಳೆ ಕಾರ್ಯ ಮಾಡ್ತಾ ಇದೀವಿ, ಆ ಕೂದಲು ಏನ್ ಮಾಡ್ತೀವಿ? ಉಫ್ ಉಫ್ ಅಂತ ಊದ್ತಾ ಇರ್ತಾರಲ್ಲ, ಅದನ್ನ ಫೂತ್ಕುರು ಅಂತ ಕರೀತಾರೆ. ಅಥವಾ ಅಡಿಗೆ ಸಂದರ್ಭದಲ್ಲಿ ಅವಾಗ ಏನ್ ಮಾಡ್ತಾರೆ? ಉಫ್ ಅಂತ ಹಿಂಗಂತ ಇರ್ತಾರೆ, ಊದ್ತಾ ಇರ್ತಾರೆ ಒಂದು ಇಟ್ಕೊಂಡು. ಹೀಗೆ ಅಡಿಗೆ ಸಂದರ್ಭದಲ್ಲಿ ಆಗ್ಬೋದು, ಬೇರೆ ಸಂದರ್ಭದಲ್ಲಿ ಆಗ್ಬೋದು, ಫೂತ್ಕುರು ಅಂತ ಹೇಳ್ತಾರೆ, ಫೂತ್ಕಾರ ಅಂತ ಕರಿತೀವಿ. ಇಲ್ಲಿ ಫೂತ್ಕಾರ ಮಾಡ್ಬೇಕಂತೆ. ಯಾವ್ದನ್ನ ಅಂದ್ರೆ ಹತ್ತಿಯನ್ನ. ಯಾವ ಹತ್ತಿಯನ್ನ ಫೂತ್ಕಾರ ಮಾಡ್ಬೇಕು? ಅಪರ ಭಾಷ್ಯಾರ್ಥ, ಬೇರೆ ಭಾಷ್ಯದ ಅರ್ಥಗಳನ್ನ ಫೂ ಅಂತ ಊದ್ಬಿಡಿ ಅಂತ. ಅಂದ್ರೆ ಹತ್ರಕ್ಕೆ ಸೇರಿಸ್ಕೊಂಬೇಡಿ, ಅಂದ್ರೆ ಮೈಲಿಗೆ ಅಂತ ಅರ್ಥ. ಅದ್ ಬೇಡ ನಮ್ಗೆ ಅಂತ. ಯಾಕೆಂದ್ರೆ ನೀವು ಅದನ್ನ ಇಟ್ಕೊಂಡ್ರೆ ಉದ್ಧಾರ ಆಗಲ್ಲ ಅಂತ. ಅದು ನಮ್ಗೆ ಆಳಕ್ಕೆ ಇಳಿದಷ್ಟು ಅರ್ಥ ಆಗತ್ತೆ. ಮೇಲ್ನೋಟಕ್ಕೆ ಹಿಡಿದ್ರೆ ಇದು ಬೈತಾ ಇದ್ದಾರೆ ಅಂತ ಅರ್ಥ ಆಗ್ಬಿಡತ್ತೆ. ಬೈಯೋದಲ್ಲ, ನಿಜವಾಗಿ ಅದರ ಶಾಸ್ತ್ರ ಆ ಅರ್ಥವನ್ನ ತಿಳ್ಕೊಡ್ತಾ ಇದು ಇಳಿತಾ ಹೋದ್ರೆ ಆಗ ನಿಮ್ಗೆ ಅರ್ಥ ಆಗತ್ತೆ. ಓ, ಅದೆಲ್ಲ ಯಾಕ್ ಬೇಕು? ಕೂತ್ಕಾರ ಮಾಡ್ಬೇಕು, ಅದರ ದೂರಕ್ಕೆ ನಾವು ಸರಿಸ್ಬೇಕು ಅಂತ. ಒಂದು ಹತ್ತಿ ತರ ಆ ಕಡೆ ಹಾಕ್ಬಿಡಿ ನಿಧಾನಕ್ಕೆ ಅಂತ. ಅದ್ ಬೇಡ ನಮ್ಗೆ ಅಂತ. ಇದನ್ನ ಪದೇ ಪದೇ ಹೆಜ್ಜೆಗೂ ಕೂಡ ಮಾಡ್ತಾ ಇರಿ. ಅದನ್ನ ನಿಮ್ಮ ಸಿದ್ಧಾಂತ ಏನಿದೆ ಅದನ್ನು ಸ್ವೀಕಾರ ಮಾಡಿ. ಆ ಅಮೃತ ರಸ ಇನ್ನೊಂದೆಲ್ಲ ಅದನ್ನ ಏನಂತೆ ಹತ್ತಿಯಂತೆ ದೂರಕ್ಕೆ ಹಾಕ್ಬಿಡಿ, ಸುಡ್ಬೇಡಿ. ಅವ್ರು ಹೇಳ್ತಾ ಇರೋದು ಬೇರೆ ಮತ್ತೊಂದು ಸುಡಿ ಅಂತ ಹೇಳ್ತಾ ಇಲ್ಲ. ಅದು ವಾದಿರಾಜರ ದೊಡ್ಡ ಗುಣ. ಹೊಸ ಸುಡ್ಬೇಕು ಅನ್ನೋ ಕೋಪ ಬರುತ್ತೆ ಅಂತ ಸಜ್ಜನರಿಗೆ, ಆದ್ರೆ ಹಾಗೆ ಬಂದಿಲ್ಲ. ಬೇರೆ ಅದನ್ನ ಪಕ್ಕಕ್ಕೆ ಸರಿಸ್ಬಿಡಿ ಅಷ್ಟೇ ಅಂತ ಹೇಳಿದ. ಇನ್ನು 13ನೇ ಶ್ಲೋಕ. ಶ್ರುತಂ ಮತಂ ಹೃದಯ ಧ್ಯಾತಂ ಸಾಕ್ಷಾತ್ ಕುರು ಹರಿಂ ಪ್ರಭುಂ ಪ್ರಸನ್ನೀಕುರು ಮುಕ್ತಿಶ್ಚ ಸಿದ್ಧಾಃ ಕುರು ಚತುರ್ವಿಧಾಃ. ಶ್ರುತಂ ಮತಂ ಹೃದಯ ಧ್ಯಾತಂ. ಯಾರ ಬಗ್ಗೆ ಶ್ರುತಂ ಕೇಳಿದಿರೋ, ಯಾರ ಬಗ್ಗೆ ಮತಂ ಮನನ ಮಾಡಿದಿರೋ, ಯಾರ ಬಗ್ಗೆ ಹೃದಯ ಧ್ಯಾತಂ ಯಾರ ಬಗ್ಗೆ ಹೃದಯದಲ್ಲಿ ಧ್ಯಾನ ಮಾಡಿದಿರೋ, ಶ್ರವಣ ಮನನ ಧ್ಯಾನ ಯಾರ ಬಗ್ಗೆ ಮಾಡಿದಿರಿ? ಪ್ರಭುಂ ಹರಿ, ಸ್ವಾಮಿಯಾದ ಶ್ರೀ ಹರಿಯ ಬಗ್ಗೆ ಮಾಡಿದಿರಿ. ಅವನನ್ನ ಸಾಕ್ಷಾತ್ ಕುರು, ಅವನು ನಿಮ್ಮ ಕಣ್ಣಕ್ಕೆ ಕಾಣ್ಬೇಕು, ಹಾಗೆ ನೀವು ಮಾಡ್ಕೊಡಿ, ಸಾಕ್ಷಾತ್ಕಾರ ಮಾಡ್ಕೊಡಿ. ಅಷ್ಟೇ ಅಲ್ಲ, ಪ್ರಸನ್ನೀಕುರು, ಅವನು ಬಂದ್ ಮುಂದ್ ನಿಂತ್ರೆ ಸಾಕ. ದುರ್ಯೋಧನ ಮುಂದೇನೋ ದೇವ್ರು ನಿಂತಿದ್ದ, ಆದ್ರೆ ಪ್ರಸನ್ನನಾಗಿ ನಿಂತಿದ್ನ, ಖುಷಿಯಾಗಿ ನಿಂತಿದ್ನ? ಇಲ್ಲ. ದುಷ್ಟರ ಮುಂದೇನೋ ದೇವ್ರು ಇರ್ತಾನೆ, ಆದ್ರೆ ಕತ್ತಿ ತಗೊಂಡಿರ್ತಾನೆ ಅವನು ಸಂಹಾರ ಮಾಡ್ಬೇಕು ಅಂತ. ಹಾಗ್ ಬೇಡ, ಪ್ರಸನ್ನೀಕುರು, ನಮ್ಮ ಮುಂದೆ ಪ್ರಸನ್ನನಾಗಿ ಬಂದಿರು, ಹಾಗ್ ಮಾಡ್ಕೊಳ್ಬೇಕಂತೆ. ಅಷ್ಟೇ ಅಲ್ಲ, ಮುಕ್ತಿ ಸಿದ್ಧಾಹ ಕುರು ಚತುರ್ವಿಧಾಹ. ಮುಕ್ತಿ ಅಂದ್ರೆ 4 ರೀತಿ ಮುಕ್ತಿ. ಯಾವ್ದು? ಸಾಲೋಕ್ಯ, ಸಾನ್ನಿಧ್ಯ, ಸಾರೂಪ್ಯ, ಸಾಯುಜ್ಯ. 4 ತರಹದ ಮುಕ್ತಿ. ಅದನ್ನ ಸಾಮೀಪ್ಯ ಅಂತ ಹೇಳ್ತಾರೆ, ಸಾನ್ನಿಧ್ಯ ಅಂತ ಹೇಳ್ತಾರೆ, ಅದನ್ನ ಸಾಮೀಪ್ಯ ಅಂತಲೂ ಕರೀತಾರೆ. ಅದನ್ನ ಸಾಮೀಪ್ಯ ಮೋಕ್ಷ, ಸಾಲೋಕ್ಯ ಮೋಕ್ಷ, ಸಾರೂಪ್ಯ ಮೋಕ್ಷ, ಸಾಯುಜ್ಯ ಮೋಕ್ಷ. ಸಾಲೋಕ್ಯ ಅಂದ್ರೆ ಅವನ ಲೋಕದಲ್ಲಿರೋದು, ಸಾಮೀಪ್ಯ ಅಂದ್ರೆ ಅವನ ಹತ್ರಕ್ಕಿರೋದು, ಆಮೇಲೆ ಸಾರೂಪ್ಯ ಅಂದ್ರೆ ಅವನ ರೂಪವನ್ನೇ ಧರಿಸೋದು. ಅವನ ರೂಪ ಅಂದ್ರೆ ಶಂಖಚಕ್ರ ಗದಾಧಾರಿಯಾಗಿ ಅವನ ರೂಪವನ್ನು ಧರಿಸೋದು ಅಂತ ಅಷ್ಟೇ ಅರ್ಥ. ಹಂಗ ನಾವೇ ಮತ್ಸ್ಯ ನಾವೇ ಕೂರ್ಮ ಆಗ್ಬಿಡ್ತೀವಿ ಅಂತ ಅರ್ಥ ಅಲ್ಲ. ಇನ್ನು ಸಾಯುಜ್ಯ ಅಂದ್ರೆ ಅವನ ದೇಹದ ಒಳಗಡೆ ಹೋಗಿ ಸೇರ್ಕೊಳ್ಳೋದು ಅಂತ ಅರ್ಥ. ಅವನ ದೇಹನೇ ನಾವಾಗೋದಲ್ಲ, ಅವನ ದೇಹದ ಒಳಗಡೆ ಹೋಗಿ ನಾವು ಸೇರ್ಕೊಳ್ಳೋದು ಸಾಯುಜ್ಯ ಅಂತ ಅದನ್ನ ಕರೀತಾರೆ. ಈಗ 4 ಮೋಕ್ಷವನ್ನ ಸಿದ್ಧಾಹಕರು, ಸಿದ್ಧಪಡಿಸ್ಕೋ. ಕೊನೆಯದಾಗಿ ಇನ್ನು 2 ಶ್ಲೋಕ. ಮುಕ್ತೋಪಿ ಅಶ್ವಾಸ್ಯ ಪುರ್ಯಸ್ಯ ಪರಿಚರ್ಯಾಂ ಮುದಾ ಕುರು ಬಂದೇ ಕುರು ಹರೇ ಭಕ್ತಿಂ ಮಂದೇ ಕುರು ಪುನರ್ಭವಂ. ಮುಕ್ತೋಪಿ, ನಿನಗೆ ಮೋಕ್ಷ ಸಿಕ್ತು ಅಂತ ದೇವ್ರನ್ನ ಬಿಟ್ಬಿಡ್ಬೇಡ. ದೇವ್ರ ಎಲ್ಲಿವರೆಗೆ? ಮೋಕ್ಷ ಸಿಗೋವರೆಗೆ. ಆಮೇಲೆ ದೇವ್ರು ನಮ್ಗೆ ಸಂಬಂಧ ಇಲ್ಲ, ಹಾಗೆ ಮಾಡ್ಬೇಡ. ಅಶ್ವಾಸ್ಯ ಪುರ್ಯಸ್ಯ ಅಂದ್ರೆ ಈ ಅಶ್ವಾಸ್ಯ, ಅಶ್ವಹಾಸ್ಯ ಅಂದ್ರೆ ಹಯಗ್ರೀವ ಅಂತ ಅರ್ಥ. ಅಶ್ವ ಅಂದ್ರೆ ಕುದುರೆ,
ಕುದುರೆ ಮುಖ ಅಂದ್ರೆ ಹಯಗ್ರೀವ ದೇವರು ಅಂತ ಅರ್ಥ. ಆ ಹಯಗ್ರೀವ ದೇವರ ಪುರಿ ಅಂದ್ರೆ ಯಾವುದು ಪಟ್ಟಣ ಅಂತ ಅರ್ಥ. ಅಂದ್ರೆ ಯಾವುದು ವೈಕುಂಠಪುರ ಅಂತ ಅರ್ಥ. ಆ ವೈಕುಂಠದಲ್ಲಿ ಪರಿಚರ್ಯಾಂ ಸದಾ ಮುದಾಕುರು, ಯಾವಾಗ್ಲೂ ಆ ಹಯಗ್ರೀವ ದೇವರ ಪರಿಚರ್ಯ ಅಂದ್ರೆ ಸೇವೆ ಅಂತ ಅರ್ಥ. ಗುರುಗಳ ಪರಿಚರ್ಯೆ ಮಾಡ್ಬೇಕು ಅಂತ ಹೇಳ್ತೀವಿ, ಗುರು ಪರಿಚರ್ಯ, ಹರಿ ಪರಿಚರ್ಯ ಅಂತ. ಈ ಅಶ್ವಾಸ್ಯಪುರಿಯಲ್ಲಿ ಅಂದ್ರೆ ಈ ಹಯಗ್ರೀವ ದೇವರ ವೈಕುಂಠಪುರದಲ್ಲಿ ಯಾವಾಗ್ಲೂ ಅವನ ಸೇವೆಯನ್ನ ಮುದ ಸಂತೋಷದಿಂದ ಮಾಡ್ತಾ ಇರು. ಅಲ್ಲಿ ಶಬ್ದ ಹೇಗಿದೆ ಅಂದ್ರೆ ಅಶ್ವಾಸ್ಯ ಪುರಿ ಅಸ್ಯ ಅಂತ ಬಿಡಿಸ್ಕೊಳ್ಬೇಕು. ಪುರಿ ಅನ್ನೋದು ಸಪ್ತಮಿ ವಿಭಕ್ತಿಯಲ್ಲಿ ಇರೋ ಶಬ್ದ. ಪುರಿ ಅಂತ ಪೂಹು ಪುರೌ ಪುರಃ ಅಂತ ಶಬ್ದ ನಡೆಯೋದು. ಪುರಿ ಅಸ್ಯ ಪುರಿಯಸ್ಯ ಅಂತ ಅಲ್ಲಾಗಿದೆ, ಅದನ್ನ ಗಮನಿಸ್ಕೋಬೇಕು. ಇದಂದ್ರೆ ಏನ್ ಪುರಿಯಸ್ಯ ಅಂದ್ರೆ ಅರ್ಥ ಆಗಲ್ಲ ಆ ಶಬ್ದಕ್ಕೆ. ಇನ್ನು ಬಂದೇ ಕುರು ಹರೇಹೆ ಭಕ್ತಿ, ಭಗವಂತನ ಭಕ್ತಿ ಏನಿದೆ ಆ ಭಕ್ತಿಯಲ್ಲಿ ನಿನ್ನನ್ನ ಬಂಧನ ಮಾಡ್ಕೋ. ಅದನ್ನ ಬಂದೀಕುರು ಅಂದ್ರೆ ಒಂದು ಬಂಧನ ಬೇರೆ, ಬಂಧ ಬೇರೆ. ವಸ್ತುತಃ ಬಂಧನ ಮಾಡ್ಕೊಂತ ಕಟ್ ಹಾಕೊಡೋದು. ಇಲ್ಲಿ ಬಂದೀಕುರು ಅಂದ್ರೆ ದಾಸನನ್ನಾಗಿ ಮಾಡ್ಕೊಂತ, ಅದ ನೀ ದಾಸ ಆಗ್ಬಿಡು ಅಂತ ಅರ್ಥ. ಅದನ್ನ ಬಂದೀಕುರು ಅಂತ ಹೇಳ್ತಾರೆ. ಇನ್ನು ಮಂದೀಕುರು ಪುನರ್ಭವಂ, ಪುನರ್ಭವ ಅಂದ್ರೆ ಮತ್ ಹುಟ್ಟೋದು, ಪುನರ್ಭವ ಅಂದ್ರೆ ಸಂಸಾರ. ಸಂಸಾರವನ್ನ ಮಂದೀಕುರು ಆದಷ್ಟು ಕಡಿಮೆ ಮಾಡ್ತಾ ಹೋಗು. ಅಂದ್ರೆ ನಾವ್ ಇನ್ 20 ಜನ್ಮ ಪಡಿಬೇಕು ಅಂದ್ರೆ 10 ಜನ್ಮ ಕಳ್ಕೊ ಅಂತ ಅರ್ಥ. ಮಂದೀಕುರು ಕಡಿಮೆ ಮಾಡ್ಕೊಡ್ತಾ ಹೋಗು, ಮಂದ ಮಾಡ್ಕೊಂಡು ಹೋಗು. ಅಂದ್ರೆ ಬೆಳೆಸ್ಕೊಂಡು ಹೋಗ್ಬೇಡ, ಕಡಿಮೆ ಆಗ್ತಾ ಹೋಗ್ಲಿ. ತೀರಾ ಎಲ್ಲಾ ಹೋಗತ್ತೋ ಗೊತ್ತಿಲ್ಲ, ಆದ್ರೆ ಸತ್ಕಾರ್ಯ ಮಾಡ್ತಾ ಇದ್ರೆ ಒಳ್ಳೆ ಕೆಲಸ. ತೀರಾ 20 ಜನ್ಮ ಇದ್ದದ್ 10 ಜನ್ಮಕ್ಕಾದ್ರೂ ಬರೋ ಅವಕಾಶ ಇದೆ, ಅದನ್ನ ಮಾಡ್ಕೊಂಡು ಹೋಗು. ಇಷ್ಟನ್ನ ಹೇಳಿ ಕೊನೆಗೆ 15ನೇ ಶ್ಲೋಕದಲ್ಲಿ ಉಪಸಂಹಾರ ಭಾಗ. ಹರಿಯೇಕ ನಿಷ್ಠತಾ ಸಿದ್ಧೈ ವಾದಿರಾಜೋ ಹರೇ ಸ್ತುತೌ ಲಕಾರಸ್ಯ ವಿಭಕ್ತೇಶ್ಚ ಧಾತೋರಪಿ ಏಕತಾಂ ವ್ಯಧಾತ್. ಅವರು ಕೊನೆಗೆ ವ್ಯಾಕರಣದ ಒಂದು ವಾಕ್ಯ ಹಾಕಿದ್ರು. ಮೊದಲೇನು ಹೇಳಿದ್ರು, ಹರಿಯೇಕ ನಿಷ್ಠತಾ ಸಿದ್ಧ. ಇಷ್ಟೆಲ್ಲ ಕುರುಸ್ತೋತ್ರ ಬರೆಯೋ ಅಗತ್ಯ ಏನಿತ್ತು? ದೇವರಲ್ಲೇ ನಮ್ಮ ಮನಸ್ಸು ಯಾವಾಗ್ಲೂ ಇರ್ಬೇಕು. ಹರಿ ಏಕನಿಷ್ಠತ, ಅಲ್ಲೇ ಹೋಗಿ ನಿಲ್ಬೇಕು ನಮ್ದು. ನಿಷ್ಠತ್ವ ಅಂತ ತರ್ಕಶಾಸ್ತ್ರದಲ್ಲಿ ಜಾಸ್ತಿ ಶಬ್ದ ಬರುತ್ತೆ. ಹರಿ ಏಕ ನಿಷ್ಠತ್ವ, ಆಧೇಯತ್ವ, ಸ್ಥಿತಿ ಅಂತೆಲ್ಲ ಬರುತ್ತೆ. ಇಲ್ಲಿ ಭಗವಂತನಲ್ಲಿ ಮಾತ್ರ ನಮ್ಮ ನಿಷ್ಠತೆ, ಸ್ಥಿರತೆ ಅದು ಸಿದ್ಧ ಆಗ್ಬೇಕು. ಅದಕ್ಕೋಸ್ಕರ ವಾದಿರಾಜರು ಹರಿಯ ಸ್ತೋತ್ರವನ್ನ ಮಾಡ್ತಾ ಎಲ್ಲ ಒಂದು ಮಾಡಿದ್ರಂತೆ. ಅಂದ್ರೆ ಕುರು 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 ಅಂತೆಲ್ಲ ಒಂದು ಮಾಡಿದ್ದಾರೆ. ಹೇಗ್ ಒಂದು ಮಾಡಿದ್ದಾರೆ ಅಂತ, ಏಕತಾಂವ್ಯಥ, ಎಲ್ಲ ಒಂದನ್ನೇ ಮಾಡಿದ್ದಾರೆ. ಇಲ್ಲಿ ನೋಡಿ, ವಾದಿರಾಜ ಅಂತ ಏಕವಚನ ಹಾಕೋತಾರೆ. ಅವ್ರೇನು ತಮ್ಮನ್ನು ಹೊಗಳ್ಕೊಳ್ಳಿಲ್ಲ. ವಾದಿರಾಜರು ಇಷ್ಟು ಚೆನ್ನಾಗಿ ಬರ್ದವರು. ಲಕಾರಸ್ಯ ವಿಭಕ್ತೇಶ್ಚ ಧಾತೋರಪಿ ಏಕತಾಂವ್ಯಥ. ಮೂರಿದೆ, ಒಂದು ಲಕಾರ, ವಿಭಕ್ತಿ, ಧಾತು. ಧಾತು ಅಂತಂದ್ರೆ ಯಾವುದು? ಕೃ ಧಾತು. ಎಲ್ಲಾ ಕಡೆ ಕುರು 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 ಎಲ್ಲ ಮಾಡಬೇಕು. ಡುಕ್ರಿ ಕರಣೆ ಅಂತ ವ್ಯಾಕರಣದ್ದು, ಅದು ಗೊತ್ತಾದವರು ತಿಳ್ಕೊಳ್ಳಿ. ಕರಣ ಮಾಡೋದು ಅಂತ ಅರ್ಥ. ಡುಕ್ರಿ ಕರಣೆ ಅಂತ. ಡುಕ್ರಿ ಅಂತ ಒಂದು ರೂಟ್, ಅದು ಮೂಲ ಧಾತು. ಇದನ್ನ ಎಲ್ಲಾ ಕಡೆ ಬಳಸಿದ್ದಾರೆ. ಅಷ್ಟೇ ಅಲ್ಲ, ವಿಭಕ್ತಿ. ಯಾವ ವಿಭಕ್ತಿಯನ್ನು ಬಳಸಿದ್ದಾರೆ? ಲೋಟ್, ಲೋಟ್ ಲಕಾರ. ಇದು ಲೋಟ್ ವಿಭಕ್ತಿ. ಕುರು ಕುರುದಾತ್, ಕುರುತಾಂ, ಕುರುವಂತು, ಕುರು ಕುರುದಾತ್ ಅಂತ ಬಳಸ್ತೀವಿ ಇದನ್ನ. ಇನ್ನು ಲಕಾರ, ಲೋಟ್ ಲಕಾರ ಆಯ್ತು. ಮತ್ತೆ ವಿಭಕ್ತಿ, ವಿಭಕ್ತಿ ಅಂತಂದ್ರೆ ಯಾವುದು? ಈ ದ್ವಿತೀಯ ವಿಭಕ್ತಿ. ಇದನ್ ಮಾಡು, ಅದನ್ ಮಾಡು ಅಂತ ಹೇಳಿ ಎಲ್ಲಾ ಕಡೆ ಹೇಳ್ತಾ ಬಂದಿದ್ದಾರೆ. ಹಾಗಾಗಿ ವಿಭಕ್ತಿ, ಲೋಟ್ ಲಕಾರ ಮತ್ತೆ ಈ ಧಾತು ಎಲ್ಲವನ್ನು ಕೂಡ ಏಕತಾಂ ವ್ಯಥಾ, ಎಲ್ಲ ಒಂದೇ ಮಾಡಿ ಸೇರಿಸಿ ಈ ವಾದಿರಾಜರು ಹರಿಯ ಸ್ತೋತ್ರವನ್ನ ಮಾಡಿದ್ದಾರೆ. ಹೀಗೆ ಮೊದಲನೇ ನೋಡ್ಬೋದು. ಉದಾಹರಣೆ ಕೊಡ್ಬೇಕು ಅಂದ್ರೆ ಅನಿಲ ಸಚ್ಛಾಸ್ತ್ರಂ ವ್ಯಾಕುರು ಅಂತ ಮಾಡಿದ್ದಾರೆ. ಅಲ್ಲಿ ಸಚ್ಛಾಸ್ತ್ರಂ ಅಂದ್ರೆ ದ್ವಿತೀಯ ವಿಭಕ್ತಿ. ಸಚ್ಛಾಸ್ತ್ರವನ್ನು ಅನ್ನು ಅಂತ ಬಂದ್ರೆ ದ್ವಿತೀಯ ವಿಭಕ್ತಿ. ವ್ಯಾಕುರು, ವ್ಯಾಕುರುನಲ್ಲಿ ಲೋಟ್ ಇದೆ ಮತ್ತೆ ಧಾತು. ಹೀಗೆ ಎಲ್ಲವನ್ನು ಒಂದೇ ಮಾಡಿದ್ದಾರೆ. ಹೀಗೆ ಎಲ್ಲಾ ಕಡೆ ನೋಡ್ಬೋದು. ಈ ಸ್ತೋತ್ರದಲ್ಲಿ ಎಷ್ಟು ಕುರು ಆಯ್ತು ಎಣಿಸ್ಕೊಂಡು ಹೋಗ್ಬೇಕು. ಎಣಿಸ್ಕೊಂಡು ಹೋಗಿ ನಾವು ಬರ್ಕೊಬೇಕು. ಅಷ್ಟು ಚೆನ್ನಾಗಿ ಕುರು ಸ್ತೋತ್ರವನ್ನು ಮಾಡಿದ್ದಾರೆ. ದಿವಸ ಇಂಥ ಕುರು ಸ್ತೋತ್ರವನ್ನ ನಾವು ಪಾರಾಯಣ ಮಾಡ್ಬೇಕು. ಯಾಕಂದ್ರೆ ಎಚ್ಚರ ಇರ್ಬೇಕಲ್ಲ ನಾವ್ ಏನ್ ಮಾಡ್ಬೇಕು ಅಂತ ಅದ್ಭುತವಾದ ಕುರುಸ್ತೋತ್ರ. ಇಂಥ ಕುರುಸ್ತೋತ್ರದ ಮುಕ್ತಾಯ ಈ ಸಂಚಿಕೆಯಲ್ಲಿ ಆಯ್ತು. ಇನ್ನು ಮುಂದಕ್ಕೆ ಯಾವ್ದಾದ್ರು ಶಾಸ್ತ್ರ ಪಾಠ ಮಾಡ್ಬೇಕು ಅಂತ ಸೂಚನೆ ಬಂದಿರೋ ಪ್ರಕಾರ ಒಂದು ಶಾಸ್ತ್ರ ಗ್ರಂಥ, ಯಾವ್ದಾದ್ರು ಚಿಕ್ಕ ಗ್ರಂಥ, ಅದನ್ನ ಶುರು ಮಾಡೋಣ. ಆ ಶಾಸ್ತ್ರ ಗ್ರಂಥವನ್ನು ಶುರು ಮಾಡ್ತಾ ಅದು ಒಂದಿಷ್ಟು ಭಾಗ ಆಗ್ಲಿ. ಒಟ್ಟಿಗೆ ಪೂರ್ತಿ ಭಾಗ ಮಾಡೋದು ಬೇಡ. ಅದ್ರಲ್ಲಿ ಒಂದಿಷ್ಟು ಭಾಗ ಆದ್ಮೇಲೆ ಮತ್ತೆ ಈ ಸ್ತೋತ್ರ ಭಾಗಕ್ಕೋ ಅಥವಾ ಇನ್ಯಾವ್ದಾದ್ರು ಸಂಧ್ಯಾ ವಂದನೆಯ ಮಂತ್ರಗಳ ಅರ್ಥನೋ, ದೇವರ ಪೂಜಾ ಮಂತ್ರಗಳ ಅರ್ಥ
ನಮ್ಗೆ ಅದ್ರ ಪ್ರಕ್ರಿಯೆ ಗೊತ್ತಿರುತ್ತೆ. ದೇವ್ರ ಪೂಜೆ ಹೇಗ್ ಮಾಡೋದು, ಸಂಧ್ಯಾ ವಂದನೆ ಹೇಗ್ ಮಾಡೋದು ಗೊತ್ತು. ಆದ್ರೆ ಆ ಸಂಧ್ಯಾ ವಂದನೆ ಮಂತ್ರಗಳ ಅರ್ಥ ಏನು, ಅದರ ಹಿನ್ನೆಲೆ ಏನು ಅನ್ನೋ ಅಂಶಗಳು ಕೂಡ ಇದೆ. ಅದನ್ನ ಯಾವ್ದಾದ್ರು ಒಂದು ಶಾಸ್ತ್ರ ಪಾಠ ಅಂತೂ ಶುರು ಮಾಡೋಣ. ಅದ್ರ ಸೂಚನೆ ಬಂದಿರೋ ಪ್ರಕಾರ ಈ ಮಣಿಮಂಜರಿ ಗ್ರಂಥವನ್ನು ನಾವು ಶುರು ಮಾಡ್ಬೋದು. ಮಣಿಮಂಜರಿ ಗ್ರಂಥ, ಆ ಮಣಿಮಂಜರಿ ಗ್ರಂಥವನ್ನ ಮುಂದಿನ ಸಂಚಿಕೆಯಲ್ಲಿ ಪುನಃ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣ. ನಮಸ್ಕಾರ ಸರ್. ನಮಸ್ಕಾರ ಗುರುಗಳು. ಮಣಿಮಂಜರಿ ಪೂರ್ತಿ ಮಾಡ್ತೀರಲ್ಲ ಗುರುಗಳು? ಪೂರ್ತಿ ಮಾಡೋಣ. ಅಂದ್ರೆ ಒಟ್ಟಿಗೆ 8 ಸರ್ಗ ಮುಗಿಸಿ ಆದ್ಮೇಲೆ ಬೇಡ, ಒಂದೊಂದ್ ಸರ್ಗ ಮಾಡಿ ಮತ್ತೆ ಬೇರೆ ಮಾಡಿ ಆಮೇಲೆ ಮತ್ತೆ ಆಗ್ಲೇ